Praise the Lord. Praise God. God is so good in our lives. ದೇವರು ನಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯವನಾಗಿದ್ದಾರೆ. He is always faithful. ಆತನು ಯಾವಾಗಲೂ ಕೂಡ ನಂಬಿಗಸ್ತನು. He is trustworthy. ಆತನು ನಂಬಿಗಸ್ತನು. ಆತನು ನಂಬಬಲ್ಲೆ ನಾವು. Hallelujah. Hallelujah. Trustworthy means if you trust, you never fail. ಆ ಟ್ರಸ್ಟ್ವರ್ದಿ ಅಂದರೆ ನೀವು ಆತನ ನಂಬಿದರೆ ಸೋತು ಹೋಗುವುದಿಲ್ಲ. Amen. Amen. Hallelujah. Hallelujah. Today I am sharing with you about faith is a response of a human spirit to the word of God. ವಿಶ್ವಾಸವು ಮನುಷ್ಯನ ಆತ್ಮ. ವಿಶ್ವಾಸವಂದರೆ ಆತ್ಮ ಮನುಷ್ಯನು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸುವಂಥ ವಿಷಯವಾಗಿದೆ ಅನ್ನುವಂಥ ಅಂಶವನ್ನು ಸಭಾಪಾಲಕರು ಸಾರರಾಗಿದ್ದಾರೆ. What you see man is limited. ನೀವು ಮನುಷ್ಯನು ಏನು ನೋಡ್ತಾ ಇದೀವೋ ಅದಕ್ಕೆ ಮಿತಿ ಇದೆ. Life is spiritual. ಜೀವನ ಅನ್ನುವಂಥದ್ದು ಆತ್ಮೀಯವಾದದ್ದು. Don't think that what you are seeing that is only everything. ನಿನ್ನ ಕಣ್ಣುಗಳಿಗೆ ಬಾಹ್ಯ ಕಣ್ಣುಗಳಿಗೆ ಹೊರಗಡೆ ನಿನ್ನ ಕಣ್ಣುಗಳು ಏನು ನೋಡ್ತಾ ಇದೆ ಅದೇ ಅಂತ ಯೋಚಿಸಬೇಡ. What you are seeing, what you are enjoying, that is only everything. ನೀನು ಏನು ನೋಡ್ತಾ ಇದೀವೋ, ಏನು ಅನುಭವಿಸ್ತಾ ಇದೀವೋ, ಆನಂದಿಸ್ತಾ ಅದೇ ಸರ್ವವಂತ ಯೋಚಿಸಬೇಡ. Life is spiritual. ಜೀವನ ಅನ್ನುವಂಥದ್ದು ಜೀವಿತ ಆತ್ಮೀಯವಾದದ್ದು. Hallelujah. Hallelujah. Spiritual means unseen. ಆತ್ಮೀಯವಾದದ್ದು ಅಂದ್ರೆ ನಿನ್ನ ಕಣ್ಣನಿಗೆ ಬಾಹ್ಯ ಕಣ್ಣುಗಳಿಂದ ನೀನು ನೋಡಲು ಆಗುವುದಿಲ್ಲ. Hallelujah. Hallelujah. Bible says God is spirit. ವಾಕ್ಯವು ಹೇಳುತ್ತದೆ ದೇವರು ಆತ್ಮ ಸ್ವರೂಪನು. We cannot see him. ಆತನು ನಮ್ಮ ಶಾರೀರಿಕ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ. But he is present everywhere. ಆದರೆ ಆತನು ಎಲ್ಲ ಸ್ಥಳದಲ್ಲಿ ಕೂಡ ಆತನು ಪ್ರತ್ಯಕ್ಷವಾಗುತ್ತ ಪ್ರಸನ್ನಿಧಿ ಆತನದಿರುತ್ತದೆ. Amen. Amen. That's what I am saying to you. Life is a spiritual. ಅದಕ್ಕಾಗಿ ಸಭಾಪಾಲಕರು ಹೇಳುವಂತ ಅಂಶ ಏನಂದ್ರೆ ನಿನ್ನ ಜೀವಿತ ಅದು ಆತ್ಮೀಯವಾದದ್ದು. If you want to respond to God, you must have faith. ನೀನು ದೇವರಕ್ಕೆ ಪ್ರತಿಕ್ರಿಯೆ ತೋರಿಸಬೇಕಂದ್ರೆ ನಿನಗೆ ವಿಶ್ವಾಸವು ಬೇಕು. So faith is a human spirit response to the word of God. ಅದಕ್ಕಾಗಿ ವಿಶ್ವಾಸವಂದ್ರೆ ಏನಂದ್ರೆ ದೇವರ ವಾಕ್ಯಕ್ಕೆ ಆತ್ಮ ಮನುಷ್ಯನಾಗಿರುವಂತ ನೀನು ನಾನು ಪ್ರತಿಕ್ರಿಯೆ ತೋರಿಸಿದ್ರೆ ಅದು ವಿಶ್ವಾಸವು. Not with your body or mind. ನಿನ್ನ ಶರೀರದಿಂದ ಏನೋ ನಿನ್ನ ಮನಸ್ಸಿನಿಂದ ನೀನು ಆತನ್ನು ನಂಬುವುದಲ್ಲ. Many people want to respond to God with their mind. ಅನೇಕರು ತಮ್ಮ ಮನಸ್ಸಿನಿಂದ ದೇವರಿಗೆ ಪ್ರತಿಕ್ರಿಯೆ ತೋರಿಸ್ತಾರೆ. Many people want to respond to God through their body, through their actions. ಅವರ ಕ್ರಿಯೆಗಳಿಂದ ಅವರ ವಿಷಯಗಳಿಂದ ದೇವರಿಗೆ ಪ್ರತಿಕ್ರಿಯೆ ತೋರಿಸಬೇಕು ಅನ್ಕೊಂತಾರೆ. Through their emotions. ಅವರ ಭಾವೋದ್ರೇಕಗಳಿಂದ ತೋರಿಸಬೇಕು ಅನ್ಕೊಂತಾರೆ ದೇವರಿಗೆ ಪ್ರತಿಕ್ರಿಯೆ. You have to respond to God through your spirit. ಆದ್ರೆ ನೀವು ದೇವರಿಗೆ ದೇವರ ವಾಕ್ಯಕ್ಕೆ ಆತ್ಮದಿಂದ ನೀನು ಪ್ರತಿಕ್ರಿಯೆ ತೋರಿಸಬೇಕು. You are a spirit man, you must respond through your spirit. ನೀನು ಆತ್ಮ ಮನುಷ್ಯನು, ಅದಕ್ಕಾಗಿ ನಿನ್ನ ಆತ್ಮದಿಂದ ದೇವರ ವಾಕ್ಯಕ್ಕೆ ದೇವರಿಗೆ ಪ್ರತಿಕ್ರಿಯೆ ತೋರಿಸಬೇಕು. Hallelujah. 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 One man of God, when he was praying, ಒಬ್ಬ ದೈವ ಮನುಷ್ಯನು ಪ್ರಾರ್ಥಿಸ್ತಾ ಇರುವಾಗ one angel appeared to him. ಒಬ್ಬ ದೇವದೂತ ಆತನಿಗೆ ಪ್ರತ್ಯಕ್ಷವಾದನು. When he was seeing that angel, that become very tall. ಆತನು ಆ ದೇವದೂತನ ನೋಡಿದಾಗ ದೇವದೂತನು ಬಹಳಷ್ಟು ಎತ್ತರವಾಗಿ ಇದನು. That angel touched the heavens. ಆ ದೇವದೂತ ಪರಲೋಕವನ್ನು ಮುಟ್ಟುವಂತೆ ನೋಡಿದನು. That angel touched the heaven and divided. ಆ ದೇವದೂತ ಪರಲೋಕವನ್ನು ಮುಟ್ಟಿ ಅದನ್ನು ವಿಭಾಗಿಸಿದನು. Then this man of God lifted up. ಅಂದ್ರೆ ಆಕಾಶ 3 ಭಾಗಗಳಿರ್ತದೆ. ಆವಾಗ ಈ ದೈವ ಮನುಷ್ಯನು ಮೇಲಕ್ಕೆ ತಲ್ಪಟ್ಟನು. That angel of the Lord taught him how to heal the people. ಆ ದೇವದೂತನು ಕರ್ತನ ದೇವದೂತನು ಆತನಿಗೆ ಆ ದೈವ ಮನುಷ್ಯನಿಗೆ ಬೋಧಿಸಿದ್ದಾನೆ ಹೇಗೆ ಜನರನ್ನು ಗುಣಪಡಿಸಬೇಕು ಅನ್ನುವಂಥ ವಿಷಯ. What I am saying, angel means not like a 6 feet. ದೇವದೂತ ಅಂದ್ರೆ ಏನೋ ಒಂದು 6 ಅಡುಗು ಎತ್ತಿರುವಂತ ವಿಷಯವಾಗಿರುವಂತ ರೆಕ್ಕೆಗಳು ಹಾಕೊಂಡು 6 ಫೀಟ್ ಇರುವಂತದ್ದು ದೇವದೂತ ಅಲ್ಲ. 2 ರೆಕ್ಕೆಗಳು ಹಾಕೊಂಡು 6 ಫೀಟ್ ಎತ್ತರ ಇರುವಂತ ಆತ್ಮ ಸ್ವರೂಪವಿಲ್ಲ ಅಲ್ಲ. Even your spirit man also very tall if he come out of this body. ನಿನ್ನ ಶರೀರವನ್ನು ಬಿಟ್ಟು ನಿನ್ನ ಪ್ರಯಾಣ ಮುಗಿದ ನಂತರ ಹೊರಗೆ ಬಂದ್ರೆ ನಿನ್ನ ಆತ್ಮ ಮನುಷ್ಯ ಕೂಡ ಬಹಳ ದೊಡ್ಡನಾಗಿರುತ್ತಾನೆ. Hallelujah. Hallelujah. You can travel with your spirit man more than
jet flight, ನೀನು- rocket also. ರಾಕೆಟ್, ಜೆಟ್ ಪ್ಲೇನ್ ಎಷ್ಟು ಬೇಗನೆ ಅವು ಓಡುತ್ತವೋ ಆ ರೀತಿಯಲ್ಲಿ ನಿನ್ನ ಆತ್ಮ ಮನುಷ್ಯನು ಬೇಗನೆ ಓಡಬಹುದು. Hallelujah. ಹಲ್ಲೆಲೂಯಾ. So that's what learn from the spiritual. ಅದಕ್ಕಾಗಿ ಆತ್ಮೀಯದಿಂದ ನೀವು ವಿಷಯಗಳನ್ನು ಕಲಿಯಿರಿ. If you learn spiritual things, you can control everything in this world. ನೀನು ಆತ್ಮೀಯ ವಿಷಯಗಳನ್ನು ಕಲಿತಿದ್ರೆ ಈ ಲೋಕದಲ್ಲಿ ಎಲ್ಲಾ ವಿಷಯಗಳನ್ನು ಕೂಡ ನೀನು ಕಂಟ್ರೋಲ್ದಲ್ಲಿ ಇಟ್ಕೋಬಹುದು. If you are working only through body, I tell you, you will not be successful. ನೀನು ಶರೀರದಿಂದ ಮಾತ್ರನೇ ಕೆಲಸ ಮಾಡ್ತಾ ಕಾರ್ಯಗಳು ಮಾಡ್ತಾ ಇದ್ರೆ ನೀನು ಸಫಲತೆ ಹೊಂದುವುದಿಲ್ಲ. When you learn to respond through your spirit, you will dominate this world. ನೀನು ನಿನ್ನ ಆತ್ಮ ಮನುಷ್ಯನಿಂದ ಪರಿಪಾಲಿಸುವುದಕ್ಕೆ ಪ್ರತಿ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸುವುದು ಕಲಿಯುವಾಗ ಈ ಪ್ರಪಂಚವನ್ನು ನೀನು ಆಳ್ವಿಕೆ ಮಾಡಬಹುದು. That's what Bible says, Romans 10 chapter 17th verse, faith comes by hearing. ಅದಕ್ಕಾಗಿ ರೋಮ 10:17 ಹೇಳುತ್ತದೆ, ವಿಶ್ವಾಸವನ್ನುವಂಥದ್ದು ಕೇಳುವುದರಿಂದ ಬರುತ್ತದೆ. Hearing the word of God. ಆ ಕೇಳುವುದು ದೇವರ ವಾಕ್ಯದಿಂದ ಬರುತ್ತದೆ. Hallelujah. ಹಲ್ಲೆಲೂಯಾ. God's word produces your faith. ದೇವರ ವಾಕ್ಯವೇ ನಿನ್ನ ಜೀವನದಲ್ಲಿ ವಿಶ್ವಾಸವನ್ನು ಉತ್ಪನ್ನ ಮಾಡುತ್ತದೆ. Something about faith need to understand. ನೀವು ವಿಶ್ವಾಸದ ಕುರಿತು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು. Faith is seen in the spirit. ವಿಶ್ವಾಸವನ್ನು ಹೊಂದುವುದು ಆತ್ಮದಲ್ಲಿ ಕಾಣಿಸುವಂತ ವಿಷಯವು, Not a physical thing. ಶಾರೀರಿಕವಾಗಿ ಕಾಣಿಸುವಂತದಲ್ಲ ವಿಶ್ವಾಸವು. Remember in Mark 2nd chapter 2nd verse, ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು ನೆನಪು ಮಾಡಿಕೊಳ್ಳ್ರಿ. Jesus Christ was in his house. ಯೇಸು ಕ್ರಿಸ್ತನು ತನ್ನ ಮನೆಯಲ್ಲಿ ಇದ್ದನು. Many people don't know that Jesus Christ had a house. ಅನೇಕರಿಗೆ ಯೇಸು ಕ್ರಿಸ್ತನಕ್ಕೆ ಸ್ವಂತ ಮನೆ ಇದೆ, ಅದು ಭೂಮಿ ಮೇಲೆ ಬಂದಿರುವಾಗ ಅಂತ ಗೊತ್ತಿಲ್ಲ. But he had a house. ಆದರೆ ವಾಕ್ಯ ಹೇಳುತ್ತದೆ ತನ್ನ ಸ್ವಂತ ಮನೆಯಲ್ಲಿದ್ದನು. All people came to listen to him. He is teaching his word of God in his house. ಆತನ ಮನೆಯಲ್ಲಿ ಎಲ್ಲಾ ಜನರು ಸೇರಿದ್ದಾರೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ, ಬೋಧನ್ನು ಕೇಳುವುದಕ್ಕೆ, ಯೇಸುವಿನ ಬೋಧನ್ನು. Hallelujah. ಹಲ್ಲೆಲೂಯಾ. Jesus Christ preaching in his house. ಯೇಸು ಕ್ರಿಸ್ತನ್ ತನ್ನ ಮನೆಯಲ್ಲಿ ಬೋಧಿಸ್ತಾ ಇದ್ದನು. People flocked, came to listen God's word. ಗುಂಪು ಗುಂಪಾಗಿ ಜನರಲ್ಲಿ ಎಲ್ಲ ತುಂಬಿಬಿಟ್ಟಿದ್ದಾರೆ, ಈಗ ಜಾಗ ಇಲ್ಲ. Third verse said, 3ನೇ ವಚನ ಹೇಳುತ್ತದೆ, 4 men brought their friend a paralytic man. ಒಬ್ಬ ಪಾರ್ಶ್ವ ರೋಗದಿಂದ ಕಷ್ಟಪಡ್ತಾ ಇರುವಂತ ವ್ಯಕ್ತಿಯನ್ನು ತನ್ನ 4 ಜನ ಸ್ನೇಹಿತರು ತೆಗೆದುಕೊಂಡು ಬಂದಿದ್ದಾರೆ. 4th verse, 4ನೇ ವಚನವು, they removed the roof. ಅವರು ಮೇಲೆ ಮನೆ ಮೇಲೆ ಇರುವಂತ ಕಪ್ಪಿರುತ್ತದೆಲ್ಲ ತೆಗೆದು ಬಿಟ್ಟಿದ್ದಾರೆ. And dropped that man right in the presence of Jesus. ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಯೇಸು ಎಲ್ಲಿದ್ದಾನೋ ಅಲ್ಲೇ ಇರುವಂತೆ ಆತನ್ನು ಮೇಲದಿಂದ ಇಳಿಸಿದ್ದಾರೆ. Because all are flocked, people are filled that house, they are not able to bring that man near to Jesus. ಯಾಕಂದ್ರೆ ಎಲ್ಲರೂ ಮನೆಯೆಲ್ಲ ತುಂಬಿ ಹೋಗಿದ್ದಾರೆ, ಅದು ಅಲ್ಲಿಂದ ಮನೆ ಒಳಗೆ ಈ ವ್ಯಕ್ತಿಯನ್ನು ತನ್ನ ಸ್ನೇಹಿತರನ್ನು ಅವ್ರು ತೆಗೆದುಕೊಂಡು ಬರುವುದಕ್ಕೆ ಆಗಲಿಲ್ಲ. So that's what where Jesus was there they removed uncovered the roof, from there they dropped that paralytic man. ಯೇಸು ಕ್ರಿಸ್ತನು ಎಲ್ಲಿ ಕೂತ್ಕೊಂಡು ಅವರಿಗೆ ಬೋಧನೆ ಮಾಡ್ತಾ ಇದ್ದನೋ ಅಲ್ಲಿ ಮೇಲೆ ಕಪ್ಪು ತೆಗೆದು ಅವರು ಆ ಕಡೆ ಇಳಿಸಿದ್ದಾರೆ ಆ ವ್ಯಕ್ತಿಯನ್ನು. In 5th verse Bible says, 5ನೇ ವಚನ ಹೇಳುತ್ತದೆ, Jesus saw their faith. ಯೇಸು ಅವರ ವಿಶ್ವಾಸವನ್ನು ನೋಡಿದರು. Hallelujah. ಹಲ್ಲೆಲೂಯಾ. What did he see? ಯೇಸು ಏನ್ ನೋಡಿದ್ದಾರೆ ಅವರಲ್ಲಿ? Faith. ವಿಶ್ವಾಸವನ್ನು ನೋಡಿದ್ದಾರೆ. That means ಅದನ್ನರ್ಥ faith is a response of human spirit to the word of God. ದೇವರ ವಾಕ್ಯಕ್ಕೆ ಆತ್ಮ ಪ್ರತಿಕ್ರಿಯೆ ತೋರಿಸುವಂತದನ್ನು ಯೇಸು ಅವರಲ್ಲಿ ನೋಡಿದ್ದಾರೆ. They are responded to the word of God. ಅವರು ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸಿದ್ದಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Faith is not the response of our brain. ವಿಶ್ವಾಸವನ್ನುವಂಥದ್ದು ನಮ್ಮ ಮೆದುಳಿನಿಂದ ಪ್ರತಿಕ್ರಿಯೆ ತೋರಿಸುವಂತದಲ್ಲ. Not with our mind. ನಮ್ಮ ಮನಸ್ಸಿನಿಂದ ಪ್ರತಿಕ್ರಿಯೆ ತೋರಿಸುವಂತದಲ್ಲ. It is a response of your spirit. ನಿನ್ನ ಆತ್ಮ ಮನುಷ್ಯನಿಂದ ಪ್ರತಿಕ್ರಿಯೆ ತೋರಿಸುವಂತದ್ದು ವಿಶ್ವಾಸವು. Hallelujah. ಹಲ್ಲೆಲೂಯಾ. If you are having a faith, you must respond through your spirit man. ನೀನು ನಿನ್ನಲ್ಲಿ ವಿಶ್ವಾಸವಿದ್ರೆ ಆತ್ಮ ಮನುಷ್ಯನಿಂದ ನೀನು ಪ್ರತಿಕ್ರಿಯೆ ತೋರಿಸಬೇಕು. What your mind says, don't go like that. ನಿನ್ನ ಮನಸ್ಸು ಏನ್ ಹೇಳ್ತದೋ ಆ ಪ್ರಕಾರವಾಗಿ ಹೋಗುವುದಲ್ಲ. Learn to respond through your spirit man. ನಿನ್ನ ಆತ್ಮ ಮನುಷ್ಯನಿಂದ ಒಳಗಡದಿಂದ ಪ್ರತಿಕ್ರಿಯೆ ತೋರಿಸುವುದು ಕಲಿಯಬೇಕು. How many say that I am new creation? ಎಷ್ಟು ಜನರು ಹೇಳುತ್ತಾರೆ ನಾನು ನೂತನ ಸೃಷ್ಟಿಯಾಗಿದ್ದೇನೆ, ಹೊಸ ಸೃಷ್ಟಿ. Amen. Inside you are a new man. ಒಳಗಡ ನೀನು ನೂತನ ವ್ಯಕ್ತಿ, ಹೊಸ ವ್ಯಕ್ತಿ. What you are born from your mother
mother, that man is not there. ನೀನು ತಾಯಿ ಗರ್ಭದಿಂದ ಬಂದಿರುವಂತ ಆ ಒಂದು ವ್ಯಕ್ತಿ, ಹಳೆ ಆತ್ಮ ಮನುಷ್ಯನಲ್ಲಿಲ್ಲ. You believed Jesus Christ is God. ನೀನು ಯೇಸು ಕ್ರಿಸ್ತನು ದೇವರು ಅಂತ ನೀನು ವಿಶ್ವಸಿಸಿದಿ. You confessed Jesus Christ is the Lord of your life. ಆತನೇ ಯೇಸು ಕ್ರಿಸ್ತನೇ ನಿನ್ನ ಜೀವನಕ್ಕೆ ಒಡೆಯನಂತ ಬಾಯಿಯಿಂದ ಅರಿಕೆ ಮಾಡಿದಿ. Jesus life entered in you. ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿ ಪ್ರವೇಶಿಸಿದೆ. Removed old man and created new spirit man. ಹಳೆ ಆತ್ಮ ಮನುಷ್ಯನು ತೆಗೆದು ಹಾಕಿ ಹೊಸ ಆತ್ಮ ಮನುಷ್ಯನು ದೇವರು ಅಲ್ಲಿ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. Jesus life created new spirit man inside of you. ಯೇಸು ಕ್ರಿಸ್ತನ ಜೀವವು ಬಂದು ಹಳೆ ಮನುಷ್ಯನು ತೆಗೆದು ಹಾಕಿ ಅಲ್ಲಿ ಹೊಸ ಮನುಷ್ಯನು ಸೃಷ್ಟಿ ಮಾಡಿದ್ದಾನೆ. ಆತ್ಮ ಮನುಷ್ಯನು you are responding through your old man, but now you have to respond through your new man. ನೀನು ಮೊದಲು ಹಳೆ ಮನುಷ್ಯನಾಗಿ ನೀನು ಪ್ರತಿಕ್ರಿಯೆ ತೋರಿಸಬಹುದು, ಆದರೆ ಈಗ ನೂತನ ಮನುಷ್ಯನಾಗಿದೆ, ನೂತನವಾಗಿ ಪ್ರತಿಕ್ರಿಯೆ ತೋರಿಸಬಹುದು. Hallelujah. Hallelujah. Previous how your daddy walks like that you used to walk. ಮೊದಲು ಹಿಂದೆ ದಿವಸಗಳು ನಿಮ್ಮ ಅಪ್ಪ ಹೆಂಗ ನಡೀತಾ ಇದ್ರು ಹಂಗ ನಡೀತಾ ಇರಬಹುದು. How your daddy speaks like that you speak. ಹೇಗೆ ಆತನು ಮಾತನಾಡ್ತಾನೋ ಆಗ ನೀನು ಮಾತನಾಡ್ತಾ ಇರಬಹುದು. How your mummy laughed you laugh. ಹೇಗೆ ಅವರ ನಿಮ್ಮ ತಾಯಿ ನಗುತ್ತಾರೋ ಹಂಗ ನೀನು ನಗುತ್ತಾ ಇರಬಹುದು. But now your spirit man is like Jesus. ಈಗ ನಿನ್ನ ಆತ್ಮ ಮನುಷ್ಯನು ಒಳಗಡ ಯೇಸು ಕ್ರಿಸ್ತನ ಹಾಗೆ ಇದ್ದಾನೆ. Because your spirit man born by Christ. ಯಾಕಂದ್ರೆ ನಿನ್ನ ಆತ್ಮ ಮನುಷ್ಯನು ಕ್ರಿಸ್ತನಿಂದ ಹುಟ್ಟಿದ್ದಾನೆ. Respond how Jesus Christ lived in this world. ಕ್ರಿಸ್ತನು ಹೇಗೆ ಜೀವಿಸಿದಾನೋ ಅದಕ್ಕೆ ನೀನು ಪ್ರತಿಕ್ರಿಯೆ ತೋರಿಸು. Hallelujah. Hallelujah. Faith is a response of your spirit. ವಿಶ್ವಾಸವು ನಿನ್ನ ಆತ್ಮ ಮನುಷ್ಯನು ಪ್ರತಿಕ್ರಿಯೆ ತೋರಿಸುವಂತ ವಿಷಯವಾಗಿದೆ. That's why woman who was suffered with the blood issue, ಅದಕ್ಕಾಗಿ ಒಂದು ರಕ್ತಸ್ರಾವ ಸ್ತ್ರೀ ಕಷ್ಟಪಡ್ತಾ ಇರುವಂತ ಒಂದು ರಕ್ತಸ್ರಾವ ಸ್ತ್ರೀ, she spent all her money but not healed. ಆಕೆ ತನ್ನ ಎಲ್ಲಾ ಹಣವನ್ನೆಲ್ಲ ಖರ್ಚು ಮಾಡಿದಾಳೆ, ಆದ್ರೆ ಗುಣವನ್ನು ಪಡೆದುಕೊಂಡಿಲ್ಲ. Mark 5th chapter 27th verse said, ಮಾರ್ಕನು 5:27 ಹೇಳುತ್ತದೆ, she heard of Jesus. ಆ ಸಮಯದಲ್ಲಿ ಆಕೆ ಯೇಸುವಿನ ಕುರಿತು ಕೇಳಿದಳು. In 28th verse, 28ನೇ ವಚನದಲ್ಲಿ she said, ಆಕೆ ಹೇಳಿದಳು, if I touch the garment of Jesus I am healed. ನಾನು ಯೇಸು ಕ್ರಿಸ್ತನ ಬಟ್ಟೆಗಳನ್ನು ವಸ್ತ್ರಗಳನ್ನು ಮುಟ್ಟಿದ್ರೆ ಸಾಕು ನಾನು ಗುಣ ಹೊಂದುತ್ತೇನೆ ಅಂತ ತೀರ್ಮಾನಕ್ಕೆ ಬಂದಳು. Why she heard Jesus? ಯಾಕೆ ಯೇಸುವಿನ ಕುರಿತು ಆಕೆ ಕೇಳಿದಳು. Hallelujah. Hallelujah. They too also 4 men heard Jesus. They brought their friend paralytic man, uncovered the roof and dropped that man in front of Jesus. ಅಲ್ಲಿ ಕೂಡ 4 ಸ್ನೇಹಿತರು ಯೇಸುವಿನ ಕುರಿತು ಕೇಳಿದ್ದಾರೆ. ಅವರು ಆ ಪಾರ್ಶ್ವ ರೋಗದಲ್ಲಿರುವಂಥ ತನ್ನ ಸ್ನೇಹಿತನ್ನು ಯೇಸು ಕ್ರಿಸ್ತನ ಮುಂದೆ ಇಳಿಸಿದ್ದಾರೆ, ಆ ಮೇಲೆ ಇರುವಂಥ ಕಪ್ಪನ್ನು ತೆಗೆದು ಹಾಕಿ. That is their spirit response to the word of Jesus. ಯೇಸು ಕ್ರಿಸ್ತನ ಮಾತುಗಳು ಕೇಳಿದಾರಲ್ಲ, ಆ ಮಾತುಗಳಿಗೆ ಅವರು ಪ್ರತಿಕ್ರಿಯೆ ತೋರಿಸಿದ್ದಾರೆ ಆತ್ಮದಿಂದ, ಅದಕ್ಕಾಗಿ ಹಂಗ ಮಾಡಿದ್ದಾರೆ. You too also must respond to the word of God. ನೀವು ಕೂಡ ದೇವರ ವಾಕ್ಯಕ್ಕೆ ಆತ್ಮದಿಂದ ಪ್ರತಿಕ್ರಿಯೆ ತೋರಿಸಬೇಕು. What you are hearing now, you have to respond to that word. ನೀನು ಏನು ವಾಕ್ಯವನ್ನು ಕೇಳ್ತಾ ಇದೆಯೋ ಆ ವಾಕ್ಯಕ್ಕೆ ನೀನೀಗ ಪ್ರತಿಕ್ರಿಯೆ ತೋರಿಸಬೇಕು. Because what I am preaching, that words are not my words, that is the words of Jesus. ಯಾಕಂದ್ರೆ ಸಭಾಪಾಲಕರು ಹೇಳುವಂತ ಮಾತುಗಳು ಅವು ಸಭಾಪಾಲಕರದವಲ್ಲ, ಯೇಸು ಕ್ರಿಸ್ತನ ಮಾತುಗಳಾಗಿದ್ದೇವೆ. Faith comes by hearing. ದೇವರ ವಿಶ್ವಾಸವು ದೇವರ ಕೇಳುವುದರಿಂದ ಬರುತ್ತದೆ. How does hearing come? ಹೇಗೆ ಆ ಒಂದು ಕೇಳಿಸುವಿಕೆ ಬರುತ್ತದೆ? One who did not have hearing, how faith come? ಅಸಲು ಒಬ್ಬನು ಕೇಳುವುದೇ ಇಲ್ಲ, ಅವನಿಗೆ ಹೆಂಗ ಹೇಗೆ ಬರುತ್ತದೆ ವಿಶ್ವಾಸ? Whether it is hearing of mind or soul, how faith comes? ಅವನು ಮನಸ್ಸಿನಿಂದ ಇಲ್ಲದಿದ್ರೆ ಮೆದಡಿನಿಂದ ಆಲೋಚನೆ ತನ್ನ ಸ್ವಂತವಾಗಿ ಕೇಳ್ಕೊಂತ ಹೋಗ್ತಾ ಇದ್ರೆ ಅವನಿಗೆ ಹೇಗೆ ವಿಶ್ವಾಸವು ಬರುತ್ತದೆ? I tell you, God's word can go anywhere. ದೇವರ ವಾಕ್ಯವು ಎಲ್ಲಿಗಾದರೂ ಹೋಗುವಂತ ಶಕ್ತಿ ಉಳ್ಳುವಂತ ವಾಕ್ಯವು. Hallelujah. Hallelujah. Amen. Amen. If you preach the word, if you pray according to the word, that can go throughout the universe. ನೀನು ದೇವರ ವಾಕ್ಯಾನುಪ್ರಕಾರವಾಗಿ ಪ್ರಾರ್ಥಿಸುವಾಗ ಅದು ಎಲ್ಲ ವಿಶ್ವದಲ್ಲಿ ಕೂಡ ಅದು ಪ್ರವೇಶಿಸುತ್ತದೆ, ಕಾರ್ಯ ಮಾಡುತ್ತದೆ. If you are a new creation, ನೀನು ತಿರುಗಿ ಜನ್ಮಿಸಿದಾಗ, ಹೊಸ ಸೃಷ್ಟಿಯಾಗಿದ್ದಾಗ,
if you preach the word, ನೀನು ವಾಕ್ಯವನ್ನು ಸಾರಿದರೆ, if you say the word, ನೀನು ಒಂದು ಮಾತು ದೇವರ ವಾಕ್ಯವನ್ನು ಹೇಳಿದರೆ, I tell you that can travel all the universe. ಆ ವಾಕ್ಯವು ನೀನು ಬಾಯಿಂದ ಹೇಳಿರುವಂತ ವಾಕ್ಯವು ವಿಶ್ವದಲ್ಲಿ ಎಲ್ಲಾದ್ರೂ ಕೂಡ ಪ್ರಯಾಣ ಮಾಡುವಂತ ಶಕ್ತಿ ಉಳ್ಳುವಂತ ವಾಕ್ಯವು. That will go to Jesus also. ಅದು ಯೇಸುವ ಕಡೆ ಕೂಡ ಹೋಗುವಂತ ಜೀವ ಉಳ್ಳುವಂತ ಮಾತು. Hallelujah. Hallelujah. Because you are responding with your spirit man. ಆತ್ಮದಿಂದ ನೀನು ಪ್ರತಿಕ್ರಿಯೆ ತೋರಿಸುವುದರಿಂದ. But if you respond through your mind, that will stay here only. ಒಂದು ವೇಳೆ ನೀನು ಮನಸ್ಸಿನಿಂದನೇ ಸುಮ್ಮನೆ ಅನ್ಕೊಂತಾ ಇದ್ರೆ ಆ ವಾಕ್ಯಗಳನ್ನು ಅದು ಹಿಂಗೆ ನಿನ್ನ ಸುತ್ತಲೇ ಇರ್ತವೆ ಆ ವಾಕ್ಯಗಳು. Some people by heart the word, they will say with their body, that word will be there only. ಅವರು ಕೆಲವರು ಬಾಯಿಪಾಠ ಮಾಡ್ತಾರೆ, ಅದನ್ನ ಅರ್ಥ ಮಾಡಿಕೊಳ್ಳದೆ ಸ್ವೀಕರಿಸಿದೆ ಸುಮ್ಮನೆ ಬಾಯಿಂದ ಬಾಯಿಪಾಠ ಮಾಡಿದಂಗ ಶರೀರ ಬಾಯಿಂದ ಹೇಳ್ತಾ ಇರ್ತಾರೆ. ಆ ಮಾತು ಅದು ಎಲ್ಲಿ ಕೂಡ ಪ್ರತಿಕ್ರಿಯೆ ತೋರೋದಿಲ್ಲ, ಅಲ್ಲೇ ಇರುತ್ತದೆ. But you are born again. If you believe the word and speak the word, that can travel anywhere in the world, anywhere in the universe. ನೀನು ತಿರುಗಿ ಜನ್ಮಿಸಿರುವಂತ ವ್ಯಕ್ತಿಯಾಗಿ ಆತ್ಮ ಮನುಷ್ಯನಾಗಿ ಆತ್ಮ ಉಳ್ಳುವಂತ ವಾಕ್ಯವನ್ನು ನೀನು ವಿಶ್ವಸಿಸಿ ಹೇಳುವಾಗ ಅದು ವಿಶ್ವದಲ್ಲಿ ಎಲ್ಲಾದ್ರೂ ಕೂಡ ಅದು ಪ್ರಯಾಣವಾಗಿ ಕಾರ್ಯ ಮಾಡುತ್ತದೆ. Hallelujah. Hallelujah. Jesus spoke to the deaf man. ಯೇಸು ಕ್ರಿಸ್ತನು ಕಿವುಡ ವ್ಯಕ್ತಿಗೆ ಸಂಗಡ ಮಾತನಾಡಿದ್ದಾರೆ. ಅವನಿಗೆ ಕೇಳಿಸದೇ ಇಲ್ಲ. How can Jesus spoke? ಅವನಿಗೆ ಕೇಳಿಸುಕೇನೇ ಇಲ್ಲ, ಹೇಗೆ ಮಾತನಾಡಿದ್ದಾನೆ ಅವನ ಸಂಗಡ? Jesus Christ responding through his spirit. ಯೇಸು ಕ್ರಿಸ್ತನು ತನ್ನ ಆತ್ಮದಿಂದ ಪ್ರತಿಕ್ರಿಯೆ ತೋರಿಸಿ ಆತ್ಮ ಮಾತನಾಡಿದ್ದಾನೆ. His word can speak even deaf also. ಆತನ ಮಾತು ಕಿವಿ ಕೂಡ ಕೇಳುತ್ತದೆ. Hallelujah. Hallelujah. That's what Jesus spoke to the deaf man. ಅದಕ್ಕಾಗಿ ಆ ಕಿವುಡ ವ್ಯಕ್ತಿ ಸಂಗಡ ಯೇಸು ಮಾತನಾಡಿದ್ದಾನೆ. ಕೇಳಿಸದೇ ಇಲ್ಲ, ಆದರೆ ಹೆಂಗ ಮಾತಾಡಿದಾನೆ. ಅವನಿಗೆ ಕೇಳಿಸುವುದೇ ಇಲ್ಲ, ಹೇಗೆ ಮಾತನಾಡಿದಾನೆ ಅಂತ ನೋಡಿ ಕಿವಿ ತೆರೆಯಲ್ಪಡಲೆಂದು. Hallelujah. Hallelujah. So I tell you, the word of God can go to anywhere. Even word of God can speak deaf man also. ವಾಕ್ಯವು ಎಲ್ಲಿಗಾದರೂ ಕೂಡ ನೀನು ಆತ್ಮದಿಂದ ವಿಶ್ವಸಿಸಿ ಮಾತನಾಡುವಾಗ ಅದು ಪ್ರಯಾಣವಾಗುತ್ತದೆ. When we give his word, ನಾವು ಆತನ ವಾಕ್ಯವನ್ನು ಕೊಡುವುದಾದ್ರೆ, his word is a material. ಆ ವಾಕ್ಯವು ಒಂದು ವಿಷಯವು ಅಂಶವಾಗಿದೆ. That will make right decision. ಆ ವಾಕ್ಯವು ನೀನು ಸರಿಯಾಗಿರುವಂತೆ ತೀರ್ಮಾನಗಳು ಮಾಡುವಂತೆ ಮಾಡುತ್ತದೆ. Hallelujah. Hallelujah. That's what hearing is very important. ಅದಕ್ಕಾಗಿ ದೇವರ ವಾಕ್ಯಗಳು ಕೇಳುವುದು ಬಹಳ ಪ್ರಾಮುಖ್ಯವಾದದ್ದು. Not with a physical voice. ಶಾರೀರಿಕ ಕಿವಿಗಳಿಂದ ಅಂದ್ರೆ ಶಾರೀರಿಕವಾಗಿ ಕೇಳುವುದು ಮಾತ್ರವಲ್ಲ. I tell you, when I am preaching, there are two voices you are listening. ಸಭಾಪಾಲಕರು ಬೋಧಿಸ್ತಾ ಇರುವಾಗ ಎರಡು ಸ್ವರಗಳು ನೀನು ಕೇಳ್ತಾ ಇರ್ತಿ. One is this physical voice. ಒಂದು ಬಾಹ್ಯವಾಗಿರುವಂತ ಒಂದು ಸ್ವರ, ಕಿವಿಗಳಿಂದ ಬರುವಂತ ಸ್ವರ. Another one is my spirit man voice. ಇನ್ನೊಂದು ಒಳಗನೆ ಇರುವಂತ ಆತ್ಮ ಮನುಷ್ಯನು ಕೂಡ ಅದನ್ನು ಕೇಳ್ತಾ ಸ್ಪರ್ಶಿಸ್ತಾನೆ. Hallelujah. You must catch the spirit man voice. ನೀನು ಆತ್ಮ ಮನುಷ್ಯನ ಸ್ವರವನ್ನು ಹಿಡಿಕೊಳ್ಳಬೇಕು. Amen. Amen. Because you are a spirit man. ನೀನು ಆತ್ಮ ಮನುಷ್ಯನಾಗಿದ್ದರಿಂದ. That is a material. Word of God is material. ದೇವರ ವಾಕ್ಯವು ಒಂದು ವಿಷಯವು ಅಂಶವು ಏನಂತಾರೆ, ಅದು ಮೆಟೀರಿಯಲ್ ಆಗಿದೆ. When you listen God's word, I tell you, you can make right decision. ನೀವು ದೇವರ ವಾಕ್ಯವನ್ನು ಕೇಳುವಾಗ ಸರಿಯಾಗಿ ನಿರ್ಣಯಗಳು ಮಾಡಿಕೊಳ್ಳಬಹುದು. That's what word of God is very important. ಅದಕ್ಕಾಗಿ ದೇವರ ವಾಕ್ಯವು ಬಹಳ ಪ್ರಾಮುಖ್ಯವಾದದ್ದು. 1 John 5th chapter 14th verse said. ಮೊದಲನೇ ಯೋಹಾನ 5ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ. 14ನೇ ವಚನ ಹೇಳುತ್ತದೆ. John is saying here, ಯೋಹಾನ್ ಇಲ್ಲಿ ಹೇಳ್ತಾ ಇದ್ದಾರೆ, this is the confidence that we have in him. ಆತನು ನಮಗೆ ಆತನಲ್ಲಿ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾನೆ. If we ask anything according to his will, he hears us. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಕೇಳಿದ್ರೆ ಆತನು ಖಚಿತವಾಗಿ ಕೇಳುತ್ತಾನೆ ಅಂತ ಹೇಳ್ತಾ ಇದ್ದಾರೆ. He is saying this is a confidence. ಯೋಹಾನ್ ಹೇಳ್ತಾ ಇದ್ದಾನೆ, ಇದು ನಮಗೆ ಭರವಸೆ, ಇದು ನಮಗಿರುವಂತ ಭರವಸೆ. Hallelujah. Hallelujah. He had a confidence because he is looking that word through his spirit man. ಆತನಿಗೆ ಯೋಹಾನ ಶಿಷ್ಯನಿಗೆ ಒಂದು ಭರವಸೆ ಉಂಟು, ಯಾಕಂದ್ರೆ ಆ ವಾಕ್ಯವನ್ನು ಆತ್ಮದಿಂದ ನೋಡಿದಾನೆ. Amen. You start look through your spirit. ನೀನು ಆತ್ಮದಿಂದ ನೋಡುವುದನ್ನು ಕಲಿಯಬೇಕು.
then ಪ್ರಾರಂಭಿಸಬೇಕು. then you will have a confidence on that word. ಅವಾಗ ನಿನಗೆ ಆ ವಾಕ್ಯದ ಮೇಲೆ ಭರವಸೆ ಬರುತ್ತದೆ. Hallelujah. ಹಲ್ಲೆಲೂಯಾ. Don't look with your mind. ನಿನ್ನ ಮನಸ್ಸಿನಿಂದ ನೋಡಬೇಡ. Then if you look with your mind, I tell you, you will not have any confidence. ನೀನು ಮನಸ್ಸಿನಿಂದ ನೋಡ್ತಾ ಇದ್ರೆ ನಿನಗೆ ಭರವಸೆ ಇರುವುದಿಲ್ಲ. Lot of times many don't understand these words. ಅನೇಕ ಸತಿ What John saying here. ಇಲ್ಲಿ ಯೋಹಾನ ಹೇಳಿರುವಂತ ಈ ವಚನದ ಕುರಿತು ಅನೇಕರಿಗೆ ಸರಿಯಾಗಿ ಅರ್ಥವಾಗುವುದಿಲ್ಲ, ಗೊತ್ತಾಗೋದಿಲ್ಲ. What you have to ask from God should be His will. ನೀನು ಏನು ದೇವರಿಂದ ಕೇಳ್ತೀಯೋ ಅದು ದೇವರ ತಂದೆಯ ಚಿತ್ತವಾಗಿರಬೇಕು. You have to sure that God is willing to do it. ನೀನು ಖಚಿತಪಡಿಸಿಕೊಳ್ಳಬೇಕು, ಖಚಿತವಾಗಿ ಆತನು ಇದನ್ನು ಮಾಡುತ್ತಾನೆ ಅನ್ನುವಂತೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. That confidence comes through your spirit man. ಆ ಭರವಸೆ ಹೇಗೆ ಬರುತ್ತದಂದ್ರೆ ಆತ್ಮ ಮನುಷ್ಯನಿಂದನೇ ಬರುತ್ತದೆ. 16th word said, 16ನೇ ವಚನ ಹೇಳುತ್ತದೆ, if any man see his brother sin, ಯಾವುದೇ ವ್ಯಕ್ತಿ ತನ್ನ ಸಹೋದರನು ಮಾಡುವಂತ ಪಾಪವನ್ನು ನೋಡಿದರೆ, that means ಅದರರ್ಥ if any man see Christian brother sins, ಯಾರಾದರೂ ತಿರುಗಿ ಜನ್ಮಿಸಿರುವಂತ ಕ್ರೈಸ್ತವನ ಪಾಪವನ್ನು ಯಾರೇ ವ್ಯಕ್ತಿ ನೋಡಿದರೆ, that it is not leads unto death, ಅದು ನರಕಕ್ಕೆ ಹೊಯ್ಯಲ್ಪಡದೇ ಇರುವಂತ ಪಾಪವಾಗಿರುತ್ತದೆ. he should pray. ಆ ವ್ಯಕ್ತಿಗಾಗಿ ಪ್ರಾರ್ಥಿಸಬೇಕು, ಆ ಸಹೋದರನಕ್ಕಾಗಿ, ಕ್ರಿಸ್ತನ್ ನಂಬಿದ ಸಹೋದರಕ್ಕಾಗಿ. God will give that person life. ಅವಾಗ ದೇವರು ಆತನಿಗೆ ಜೀವನ ಕೊಡ್ತಾನೆ. Hallelujah. ಹಲ್ಲೆಲೂಯಾ. 17th word said, 17ನೇ ವಚನ ಹೇಳುತ್ತದೆ, all unrighteousness is a sin, ಎಲ್ಲಾ ವಿನೀತಿ ಪಾಪವಾಗಿದೆ, but there is a sin not unto death. ಆದ್ರೆ ನರಕಕ್ಕೆ ಹೊಯ್ಯಲ್ಪಡದೇ ಇರುವಂತ ಪಾಪವಿದೆ. That means ಅದರರ್ಥ every wrongdoing is a sin, ಎಲ್ಲಾ ತಪ್ಪಾಗಿ ವಿಷಯಗಳನ್ನು ಮಾಡುತ್ತೀವಲ್ಲ ಅದೆಲ್ಲ ಪಾಪವೇ. but not every sin leads to death. ಆದ್ರೆ ಎಲ್ಲಾ ಪಾಪವು ನಿನ್ನನ್ನು ನರಕಕ್ಕೆ, ಮರಣಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. That's what Jesus said in Matthew 12th chapter 32nd verse. ಮತ್ತಾಯ ಸುವಾರ್ತೆ 12:32ನೇ ವಚನದಲ್ಲಿ ಯೇಸು ಅದೇ ಹೇಳಿದ್ದಾರೆ, if you speak against the son of man, you have forgiveness. ನೀವು ದೇವ ಕುಮಾರನಿಗೆ, ಮನುಷ್ಯ ಕುಮಾರನಿಗೆ ವ್ಯತಿರೇಕವಾಗಿ, ವಿರೋಧವಾಗಿ ಮಾತನಾಡಿದ್ರೆ ನಿನಗೂ ಕ್ಷಮಾಪಣೆ ಉಂಟು. But if you speak against the Holy Ghost, there will be no forgiveness. ನೀನು ಪವಿತ್ರಾತ್ಮ ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ನಿನಗೆ ಕ್ಷಮಾಪಣೆ ಇರುವುದಿಲ್ಲ. Hallelujah. I tell you, if you speak against us, there is a forgiveness for you. ನೀವು ನಮಗೆ ವಿರುದ್ಧವಾಗಿ ಮಾತನಾಡಿದ್ರೆ ನಿಮಗೂ ಕ್ಷಮಾಪಣೆ ಇರುತ್ತದೆ. But if we speak against the what Holy Ghost working through us, if we speak against that, there will be no forgiveness. ಪವಿತ್ರಾತ್ಮ ದೇವರು ನಮ್ಮ ಮುಖಾಂತರ ಕಾರ್ಯ ಮಾಡುವಂತ ಆ ವಿಷಯಗಳಿಗೂ ನೀವು ವ್ಯತಿರೇಕವಾಗಿ ಅಂದ್ರೆ ವಿರುದ್ಧವಾಗಿ ಮಾತನಾಡಿದ್ರೆ ಅದಕ್ಕೆ ಕ್ಷಮಾಪಣೆ ಇರುವುದಿಲ್ಲ. That's what Jesus said there. ಅದೇ ಯೇಸುವಲ್ಲಿ ಹೇಳಿದ್ದು. This Bible says, ಸತ್ಯವೇದ ಹೇಳುತ್ತದೆ, if any man see Christian brother sins, that is not leads unto death. ಒಬ್ಬ ಕ್ರೈಸ್ತವನು ತನ್ನ ಸಹೋದರನಾಗಿರುವಂತ ಇತರ ಕ್ರೈಸ್ತವನು ಯಾವನಾದ್ರೂ ತಪ್ಪು ಮಾಡೋದು ನೋಡಿದ್ರೆ, so he should pray. ಅದು ಪಾಪಕ್ಕೆ, ನರಕಕ್ಕೆ, ಮರಣಕ್ಕೆ ತೆಗೆದುಕೊಳ್ಳದೇ ಇರುವಂತ ವಿಷಯಗಳು ಮಾಡ್ತಾ ಇದ್ರೆ, ತಪ್ಪುಗಳು, ನೀವು ಅವರಿಗಾಗಿ ಪ್ರಾರ್ಥಿಸಬೇಕು. God will give that person life. ಮತ್ತೆ ದೇವರು ಆತನಿಗೆ ಜೀವನ ಕೊಡ್ತಾನೆ. Hallelujah. Hallelujah. That's what we have to understand the word of God. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. John explained Jesus' message on prayer like no one else. ಯೋಹಾನ ಶಿಷ್ಯನು ಏನು ಮಾಡಿದಾನಂದ್ರೆ, ಇತರರು ವಿವರಿಸದೇ ಇರುವಂಥ ಯೇಸು ಕ್ರಿಸ್ತನ ಸಂದೇಶವನ್ನು, ಪ್ರಾರ್ಥನಾ ಕುರಿತು ಆತನು ಹೇಳಿರುವಂಥ ವಿಷಯವನ್ನು ಇತರರು ಹೇಳದೇ ಇರುವಂಥ ಹಾಗೆ ಪ್ರತ್ಯೇಕವಾಗಿ ಆತನು ಹೇಳಿದ್ದಾನೆ. John 13th chapter, Jesus had a long discussion in his preparation for his death. ಆತನು ಮರಣಕ್ಕೆ ಸಿದ್ಧವಾಗುವುದಕ್ಕೆ ಮುಂಚೆ ತನ್ನ ಶಿಷ್ಯರ ಸಂಗಡ ಬಹಳಷ್ಟು ವಿಷಯಗಳನ್ನು ಆ ಮರಣದ ಕುರಿತು ಆತನು ಹೇಗೆ ಹೋಗುತ್ತಾನೋ ಎಲ್ಲ ವಿಷಯಗಳನ್ನು ತಿಳಿಸಿ ವಿವರಿಸಿದನು. Because he is leaving his disciples. ಯಾಕಂದ್ರೆ ಶಿಷ್ಯರ ಸಂಗಡ ಆತನು ಜೀವನ ಮಾಡ್ತಾ ಇರುವುದರಿಂದ ಅವರಿಗೆ ತಿಳಿಸಿದ್ದಾನೆ ಹೇಗೆ ಆತನು ಮುಂದಕ್ಕೆ ಹೋಗಬೇಕು. He taught many things. ಆತನು ಬಹಳಷ್ಟು ವಿಷಯಗಳನ್ನು ಅವರಿಗೆ ಬೋಧಿಸಿದನು. John 14th chapter 12th verse said, ಯೋಹಾನ ಸುವಾರ್ತೆ 14:12ನೇ ವಚನ ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, Jesus said, verily verily I say unto you, ಯೇಸು ಹೇಳಿದ್ದಾರೆ, ನಾನು ನಿಜವಾಗಿ ನಿಮಗೆ ಹೇಳುತ್ತೇನೆ, he that believeth on me, the works that I do, he shall do also. ನನ್ನನ್ನು ನಂಬಿದವನು ನಾನು ಮಾಡುವಂತ ಕಾರ್ಯಗಳನ್ನು ಅವನು ಕೂಡ ಮಾಡುತ್ತಾನೆ, and greater works than these he shall do. ಅಷ್ಟು ಮಾತ್ರವಲ್ಲದೆ
ಇದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಕೂಡ ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಕೂಡ ಅವರು ಮಾಡುತ್ತಾರೆ ಎಂದು. Hallelujah. ಹಲ್ಲೆಲೂಯಾ. That means ಅದರ ಅರ್ಥ, if you take the help of the Holy Ghost, you can do greater things. ಪವಿತ್ರಾತ್ಮ ದೇವರ ಸಹಾಯವನ್ನು ನೀನು ತೆಗೆದುಕೊಳ್ಳುವಾಗ ನೀನು ದೊಡ್ಡ ವಿಷಯಗಳನ್ನು ಮಾಡುತ್ತೀಯಾ. That's what Jesus said in this chapter, 16th verse. 16ನೇ ವಚನದಲ್ಲಿ ಇದನ್ನೇ ಯೇಸು ಹೇಳಿದ್ದಾರೆ. Jesus said, I will send comforter. ನಾನು ನಿಮಗೆ ಆದರಣಕರ್ತನನ್ನು ಕಳುಹಿಸುತ್ತೇನೆ. I will ask the Father to send comforter to be with you. ತಂದೆಗೆ ಕೇಳಿಕೊಳ್ಳುತ್ತೇನೆ ನಿಮ್ಮ ಸಂಗಡ ಯಾವಾಗಲೂ ಇರುವುದಕ್ಕಾಗಿ ಆದರಣಕರ್ತನನ್ನು ಕಳಿಸುವಂತೆ. So he will come in my name. ಆತನು ನನ್ನ ಹೆಸರಿನಲ್ಲಿ ಆದರಣಕರ್ತನು ಬರುತ್ತಾನೆ. He will do greater things. ಆತನು ದೊಡ್ಡ ಕಾರ್ಯಗಳನ್ನು ನಿಮ್ಮಿಂದ ಮಾಡುತ್ತಾನೆ. Hallelujah. Hallelujah. He will do the greater works than these what I did. ನಾನು ಈಗ ಮಾಡಿದಕ್ಕಿಂತ ಇನ್ನೂ ದೊಡ್ಡ ಕಾರ್ಯಗಳನ್ನು ಕೂಡ ನಂಬಿದವರು ಮಾಡಬಹುದು ಅಂತ ಹೇಳಿದನು. 13th verse said, 13ನೇ ವಚನ ಹೇಳುತ್ತದೆ, whatsoever ye shall ask in my name that I will do. ನನ್ನ ಹೆಸರಿನಲ್ಲಿ ಅವರು ಏನಾದರೂ ಕೇಳಿದ್ರೆ ಅದನ್ನು ನಾನು ಮಾಡುತ್ತೇನೆ. Father may be glorified in the Son. ಕುಮಾರನಲ್ಲಿ ತಂದೆ ಮಹಿಮೆ ಹೊಂದುವಂತೆ ಅಂತ ಹೇಳಿದ್ದಾನೆ. 14th verse, 14ನೇ ವಚನ, if you ask anything in my name I will do it. ನನ್ನ ಹೆಸರಲ್ಲಿ ನೀವೇನಾದರೂ ಕೇಳಿದ್ರೆ ನಾನು ಮಾಡುತ್ತೇನೆ. Because he is going away. ಯಾಕಂದ್ರೆ ಆತನು ಹೋಗುತ್ತಾ ಇದ್ದಾನೆ. Whatever you demand in the name of Jesus Christ will do it. ಯೇಸು ಕ್ರಿಸ್ತನ ಹೆಸರಲ್ಲಿ ನೀನು ಏನೇನು ಡಿಮ್ಯಾಂಡ್ ಮಾಡ್ತೀಯೋ ಆತನು ಬಂದು ಅದನ್ನು ಮಾಡುತ್ತಾರೆ. This is a certain kind of prayer. ಇದು ಒಂದು ತರವಾಗಿರುವಂತಹ ಒಂದು ಪ್ರಾರ್ಥನೆ ಆಗಿದೆ. Hallelujah. Hallelujah. So whenever you are praying in the name of Jesus, ನೀವು ಕರ್ತನಾದ you ಯೇಸು, don't pray, you demand it. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಕೆಲವು ವಿಷಯಗಳನ್ನು ಬೇಡುವಾಗ ಅದನ್ನು ನೀನು ಮಾಡಪ್ಪ ಮಾಡಪ್ಪ ಅಂತ ಬೇಡುವುದಲ್ಲ, ನೀನು ಆಗುವಂತೆ ಡಿಮ್ಯಾಂಡ್ ಮಾಡಬೇಕು. You have to understand the word of God, then only you will demand. ದೇವರ ವಾಕ್ಯವನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ನೀನು ಡಿಮ್ಯಾಂಡ್ ಮಾಡುವುದಕ್ಕೆ ಆಗುತ್ತದೆ. Hallelujah. Hallelujah. When you demand in the name of Jesus Christ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನೀನು ಡಿಮ್ಯಾಂಡ್ ಮಾಡುವಾಗ Jesus said I will do it. ಯೇಸು ಹೇಳಿದ್ದಾರೆ ನಾನು ಅಲ್ಲಿ ಮಾಡುತ್ತೇನೆ ಎಂದು. There is another kind of prayer. ಇನ್ನೊಂದು ಪ್ರಾರ್ಥನೆ ಇದೆ. We go to 16th chapter John. ಯೋಹಾನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಹೋಗುವಾಗ When we see 22nd verse, 22ನೇ ವಚನದಲ್ಲಿ Jesus said, ಯೇಸು ಹೇಳಿದ್ದಾರೆ, I am going. ನಾನು ಹೋಗುತ್ತಾ ಇದೆ. Therefore now you have sorrow. ಅದರಿಂದ ನಿಮ್ಗೆ ಈಗ ದುಃಖವಿದೆ. But I will see you again. ಆದ್ರೆ ನಾನು ಮತ್ತೆ ನಿಮ್ಮನ್ನು ನೋಡುತ್ತೇನೆ. Your heart shall rejoice. ಅವಾಗ ನಿಮ್ಮ ಹೃದಯಗಳು ಆನಂದಕರವಾಗಿ ಸಂತೋಷಕರವಾಗಿ ಇರುತ್ತವೆ. Your joy no man taketh from you. ನಿಮ್ಮಿಂದ ಆ ಸಮಯದಲ್ಲಿ ಯಾರು ಕೂಡ ನಿಮ್ಮ ಆನಂದವನ್ನು ಕದ್ದುಕೊಳ್ಳಲು ಆಗುವುದಿಲ್ಲ. Hallelujah. Hallelujah. 23rd verse said, 23ನೇ ವಚನ ಹೇಳುತ್ತದೆ, in that day ಆ ದಿನದಲ್ಲಿ you ask me nothing. ಆ ದಿನದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಏನು ಕೇಳುವುದಿಲ್ಲ. You ask the Father. ನೀವು ತಂದೆಯನ್ನು ಕೇಳುತ್ತೀರಿ. Verily verily I say unto you, ನಿಜ ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, whatsoever you ask the Father in my name, ಏನಾದರೂ ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಕೇಳಿಕೊಳ್ಳಿದ್ರೆ he will give to you. ಆತ ನಿಮಗೆ ಕೊಡುತ್ತಾನೆ. Amen. Amen. Hallelujah. Hallelujah. This is the prayer you must ask the Father to receive things from him in the name of Jesus. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯನ್ನು ಕೇಳಿಕೊಳ್ಳುವಂತ ವಿಷಯಗಳ ಪ್ರಾರ್ಥನೆ ಆಗಿದೆ. ಅದು not through Jesus. ಯೇಸು ಕ್ರಿಸ್ತನ ಮುಖಾಂತರವಲ್ಲ. You get things in the name of Jesus Christ from the Father. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಿಂದ ನೀನು ವಿಷಯಗಳನ್ನು ಪಡೆದುಕೊಳ್ಳುತ್ತೀಯೆ. Some people pray, ಕೆಲವರು ಹಿಂಗೆ ಪ್ರಾರ್ಥನೆ ಮಾಡ್ತಾರೆ, Father through Jesus you give this. ತಂದೆಯೇ ಯೇಸು ಕ್ರಿಸ್ತನ ಮುಖಾಂತರವಾಗಿ ನೀನು ಮಾಡಪ್ಪ ಅಂತ ಹೇಳ್ತಾರೆ. That won't be answered. ಆ ರೀತಿಯಲ್ಲಿ ಮಾಡಿದ್ರೆ ಉತ್ತರ ಪಡುವುದಿಲ್ಲ. In the name of Jesus Christ you ask the Father, you will get it. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತಾ ಇದೆ ಅಂತ ಹೇಳಬೇಕು. Listen carefully. ಚೆನ್ನಾಗಿ ಕೇಳ್ರಿ. Holy Spirit came to guide you into God's will. ಪವಿತ್ರಾತ್ಮ ದೇವರು ನಮ್ಮಲ್ಲಿ ಬಂದು ದೇವರ ಚಿತ್ತವನ್ನು, ತಂದೆಯ ಚಿತ್ತವನ್ನು ಮಾಡಲು ನಮ್ಮಲ್ಲಿ ಬಂದು ನೆಲೆಗೊಂಡಿದ್ದಾರೆ. Why Holy Spirit came and dwell in us? ಯಾಕೆ ಪವಿತ್ರಾತ್ಮ ದೇವರು ಬಂದು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ? To take you into God's will. ದೇವರ ಚಿತ್ತದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುವಂತೆ. That's what I tell you. Listen, Holy Spirit. ಅದಕ್ಕಾಗಿ ಪವಿತ್ರಾತ್ಮ ದೇವರು ಹೇಳುವಂತ ವಿಷಯಗಳನ್ನು ಕೇಳ್ರಿ.
You follow that. ಅದನ್ನು ನೀನು ಹಿಂಬಾಲಿಸ್ರಿ. Don't follow you only yourself. ನಿನ್ನ ಸ್ವಂತವಾಗಿ ನೀನು ಹಿಂಬಾಲಿಸಬೇಡ. Hallelujah. ಹಲ್ಲೆಲೂಯಾ. You invited Holy Spirit. ನಾವು ಪವಿತ್ರಾತ್ಮ ದೇವರನ್ನು ಆಹ್ವಾನ ಮಾಡಿದ್ದೇವೆ. He will guide you in all the truth. ಆತನು ಸರ್ವ ಸತ್ಯದಲ್ಲಿ ನಮ್ಮನ್ನು ನಡೆಸುತ್ತಾರೆ. Let him guide. ಆತನೇ ನಡೆಸಲಿ ನಮ್ಮನ್ನೆಲ್ಲರನ್ನು. ಅದನ್ನು ಕರೆದು ನಿಮ್ಮಸ್ಸಿಗೆ ನೀನು ಹೋಗ್ತಾ ಇದ್ರೆ, ಆತನ್ನು ಕರೆದು ನಿಮ್ಮಸ್ಸಿಗೆ ಹೋಗ್ತಾ ಇದ್ರೆ, ಆದರೆ ಅದನ್ನು ಹೋಗಪ್ಪ ಹೋಗ ಅಂತಂದು ಹೇಳ್ತಾರೆ. ಆತನು ನೀನು ಇಷ್ಟಪ್ಪ ಹೋಗಂತ ಹೇಳ್ತಾನೆ. ಆತನ ಕರೆದ ಮೇಲೆ ಆತನಿಂದ ನಡೆಸಲ್ಪಡಲಿ. ನೀನು ಆತನ್ನು ಕರೆದಿರುವಾಗ ಆತನು ಹೇಳಿದಂಗ ನೀನು ಕಳುಹಿಸಲ್ಪಡಬೇಕು. Hallelujah. Bible says he will guide you. He will teach you. ಆತನು ನಿನ್ನನ್ನು ನಡೆಸುತ್ತಾನೆ, ಬೋಧಿಸುತ್ತಾನೆ. He will guide you into all this truth. ಎಲ್ಲ ಸರ್ವ ಸತ್ಯದಲ್ಲಿ ನಿನಗೆ ಏನು ಬೇಕೋ ಅದರಲ್ಲಿ ನಡೆಸುತ್ತಾನೆ. How many have received Holy Spirit? ಎಷ್ಟು ಜನರು ಪವಿತ್ರಾತ್ಮ ದೇವರನ್ನು ಸ್ವೀಕರಿಸಿದಿರಿ? ಆಮೆನ್. ಹೊಂದಿಕೊಂಡಿದ್ದೀರಿ. But how many are led by Holy Spirit? ಎಷ್ಟು ಜನರು ಆತನಿಂದ ನಡೆಸಲ್ಪಡ್ತಾ ಇದ್ದೀರಿ? ನಮಗೆ ಕೇಳಿಸ್ತಾ ಇಲ್ರಿ. ನಮಗೆ ಕೇಳಿಸ್ತಾ ಇಲ್ಲ ರೀ. We are unable to listen. ಅದಕ್ಕಾಗಿ ನಾವೇ ಹೋಗ್ತಾ ಇದ್ವಿ ಹಂಗೆ. That's why we are moving ourselves. ಅರೆ ಆ ಕಿವುಡನು ಕೇಳಿದಾನೆ, ನಿಮ್ಗೆ ಕೇಳಕ್ ಆಗ್ತಾ ಇಲ್ಲೇನು? ಆ ಕಿವುಡ ಮನುಷ್ಯನೇ ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿದಾನೆ. ಕಿವುಗಲು ನೀನು ತಿರುಗಿ ಜನ್ಮಿಸಿದೆ, ನಿನಗೆ ಕೇಳುವುದಕ್ಕೆ ಆಗುವುದಿಲ್ಲವೋ? You listen through your spirit man. ನೀನು ಆತ್ಮ ಮನುಷ್ಯನಿಂದ ಕೇಳಬೇಕು. He will guide you. ಆತ ನಿನ್ನನ್ನು ನಡೆಸುತ್ತಾನೆ. He will teach you. ಆತ ನಿನಗೆ ಬೋಧಿಸುತ್ತಾನೆ. Then you will understand the truth. ಆವಾಗ ನೀನು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ? Hallelujah. Hallelujah. 2 Corinthians 1st chapter 20th verse said. ಮೊದಲನೇ ಕೊರಿಂಥಿ 1ನೇ ಅಧ್ಯಾಯ 20ನೇ ವಚನ. 2 ಕೊರಿಂಥಿ 2ನೇ ಕೊರಿಂಥಿ 1ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ. All the promises of God, yes and amen. ಎಲ್ಲ ದೇವರ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು, ಆಮೆನ್ ಅಂತ ಕರೆಯಲ್ಪಟ್ಟಿದೆ. All the word of God. ಎಲ್ಲ ದೇವರ ವಾಕ್ಯವು It work for you. ಅದು ನಿನ್ನ ಪರವಾಗಿ ಕಾರ್ಯ ಮಾಡುತ್ತದೆ. That's what Bible says. ಅದೇ ಸತ್ಯವೇದ ಹೇಳುತ್ತದೆ. All the promises of God, yes and amen. ಎಲ್ಲ ದೇವರ ವಾಕ್ಯವು ಹೌದು, ಆಮೆನ್ ಅಂತ ಬರೆಯಲ್ಪಟ್ಟಿದೆ. All the word of God work for you. ಅದರರ್ಥ ದೇವರ ವಾಕ್ಯವೆಲ್ಲ ನಿನ್ನ ಪರವಾಗಿ ನಿನಗೆ ಕಾರ್ಯ ಮಾಡುತ್ತದೆ. Whatever you want, go to word of God, take it, it will work for you. ಏನೇ ನಿನಗೆ ಬೇಕೋ ದೇವರ ವಾಕ್ಯದೊಳಗೆ ಹೋಗಿ ನೀನು ಸ್ವೀಕರಿಸಬೇಕು. Jesus said to the disciples, ಯೇಸು ಶಿಷ್ಯರಿಗೆ ಹೇಳಿದ್ದಾರೆ, I have given the keys of the kingdom of God. ನಾನು ನಿಮಗೆ ದೇವರ ರಾಜ್ಯದ ಚಾವಿಗಳನ್ನು ಕೊಡ್ತಾ ಇದೆ ಎಂದು. Hallelujah. Hallelujah. ಚಾವಿಗಳಂದ್ರೆ ಯಾವ ಒಂದು ಬಚ್ಚು ಇಷ್ಟು ದೊಡ್ಡ ಚಾವಿಗಳು. ಚಾವಿ ಅಂದ್ರೆ ಅಲ್ಲಿ ಬುತ್ತಿ ಗುತ್ತಿರ್ತದಲ್ಲ, ಆ ಚಾವಿಗಳ ಗುತ್ತಿಲ್ಲ. If you go to our bag, there are many keys are there. ಬ್ಯಾಗ್ Not like that. ಆ ರೀತಿಯಲ್ಲಿ ಬಂಚಲ್ಲ. He has given the word of God. ದೇವರ ವಾಕ್ಯವನ್ನು ಆತನು ಕೊಟ್ಟಿದ್ದಾರೆ ಚಾವಿಗಳಾಗಿ. ಆಮೆನ್. From Genesis to Revelation, there are many keys in that word of God. ಆದಿಕಾಂಡದಿಂದ ಆ ಒಂದು ಪ್ರಕಟಣೆ ಗ್ರಂಥವರೆಗೆ ಎಲ್ಲ ದೇವರ ಚಾವಿಗಳು, ವಾಕ್ಯದ ಚಾವಿಗಳಿದೆ. All the word of God say yes and amen. ಎಲ್ಲ ದೇವರ ವಾಕ್ಯ ಹೇಳುತ್ತದೆ ಹೌದು, ಆಮೆನ್ ಎಂದು. Amen. ಆಮೆನ್. See your problem, go to the scriptures and search your key and take it, that key, and use for you. ನಿನ್ನ ಸಮಸ್ಯೆಗೆ ಪರಿಷ್ಕಾರಕ್ಕಾಗಿ ದೇವರ ವಾಕ್ಯದಲ್ಲಿ ಹೋಗಿ ಆ ಚಾವಿಗಳನ್ನು ತೆಗೆದುಕೊಂಡು ಅದನ್ನು ನೀನು ಉಪಯೋಗಿಸಬೇಕು. You have to use that word. ಆ ವಾಕ್ಯವನ್ನು ನೀನು ಉಪಯೋಗಿಸಬೇಕು. Then it will work for you. ಅವಾಗ ಆ ವಾಕ್ಯವು ನಿನ್ನ ಪರವಾಗಿ ಕಾರ್ಯ ಮಾಡುತ್ತದೆ. Because you are a spirit man. ನೀನು ಯಾಕಂದ್ರೆ ಆತ್ಮ ಮನುಷ್ಯನಾಗಿದ್ದರಿಂದ you are born again. ನೀನು ತಿರುಗಿ ಜನ್ಮಿಸಿದೆಯಾ? If you use that word, that will work for you. ನೀನು ಆ ವಾಕ್ಯವನ್ನು ಕೇಳಿ ಉಪಯೋಗಿಸುವಾಗ ಅದು ನಿನ್ನ ಪರವಾಗಿ ಕಾರ್ಯ ಮಾಡುತ್ತದೆ. I tell you, your faith is weak when you are thinking whether God's work or not. ಇದು ದೇವರ ಚಿತ್ತವಾ, ದೇವರ ಕಾರ್ಯವಾ, ಇಲ್ಲನಾ ಅದಾ ಅಂತ ಇನ್ನೂ ನೀನು ಸಂಶಯದಲ್ಲಿದ್ದೆ ಅಂದ್ರೆ ನಿನ್ನ ವಿಶ್ವಾಸವು ಬಲಹೀನ ಸ್ಥಿತಿಯಲ್ಲಿದೆ ಎಂದು. Many people think that whether this word will work for me or not. ಈ ವಾಕ್ಯವು ಕಾರ್ಯವಾಗುತ್ತದಾ ಇಲ್ಲನಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. If you think like that, I tell you, your faith is weak. ನೀನು ಆ ರೀತಿಯಲ್ಲಿ ಯೋಚನೆ ಮಾಡುವವನಾದ್ರೆ ನಿನ್ನ ವಿಶ್ವಾಸವು ಬಲಹೀನ ಸ್ಥಿತಿಯಲ್ಲಿದೆ. But I tell you, every word what you read in the word of God, that will work for you. ಏನೇನು ವಾಕ್ಯವು ನೀನು ಕೇಳಿ ಓದ್ತೀಯೋ ಅದೆಲ್ಲ ಕೂಡ ನಿನ್ನ ಪರವಾಗಿ ಕಾರ್ಯ ಮಾಡುತ್ತದೆ. Amen. Amen. Why God sent Jesus Christ? ಯಾಕೆ ದೇವರು ಯೇಸುವನ್ನು ಕಳುಹಿಸಿದ್ದಾರೆ? Bible says God so loved the world and gave his only begotten son. ಸತ್ಯವೇದ ಹೇಳುತ್ತದೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನನ್ನು ಕಳುಹಿಸಿದ್ದಾನೆ. Why God sent Jesus? ಯಾಕೆ ಯೇಸುವನ್ನು ದೇವರು ತಂದೆ
ಕಳಿಸಿದ್ದಾರೆ. Jesus is the God's will manifested to us. ಯೇಸು ಕ್ರಿಸ್ತನು ತಂದೆಯ ಚಿತ್ತವಾಗಿದ್ದಾನೆ, ದೇವರ ಚಿತ್ತವಾಗಿದ್ದಾನೆ ನಮ್ಮ ಮಧ್ಯದಲ್ಲಿ ಪ್ರತ್ಯಕ್ಷವಾಗುವುದು. Jesus Christ is the word of God. ಯೇಸು ಕ್ರಿಸ್ತನು ದೇವರ ವಾಕ್ಯವಾಗಿದ್ದಾನೆ. Word of God is a God's will for us. ದೇವರ ವಾಕ್ಯವೇ ನಮಗೂ ಚಿತ್ತವು ದೇವರ ಚಿತ್ತವಾಗಿದೆ. Amen. Amen. Don't go to somebody ask whether it is God's will or not. I tell you, if you want to know God's will, go to God's word. ನೀನು ದೇವರ ಚಿತ್ತವನ್ನು ತಿಳ್ಕೋಬೇಕಂದ್ರೆ ದೇವರ ವಾಕ್ಯದೊಳಗೆ ಹೋಗು. Amen. Amen. All you wanted to know will of God. ನೀನು ಎಲ್ಲಾ ತಂದೆಯ ಚಿತ್ತವನ್ನು ದೇವರ ಚಿತ್ತವನ್ನು ತಿಳ್ಕೋಬೇಕಂದ್ರೆ all you need is Jesus. ನಿನಗೆ ಬೇಕಾಗಿದ್ದೆಲ್ಲ ಯೇಸುವೇ. all you need is word of God. ಅದರರ್ಥ ನಿನಗೆ ಬೇಕಾಗಿದ್ದೆಲ್ಲ ದೇವರ ವಾಕ್ಯವು. Hallelujah. Hallelujah. Tell to somebody, brother, sister, if you want to know the will of God, ಸಹೋದರರೇ ಸಹೋದರಿ, ನಿನಗೆ ತಂದೆಯ ಚಿತ್ತವನ್ನು ದೇವರ ಚಿತ್ತವನ್ನು ತಿಳ್ಕೋಬೇಕಂದ್ರೆ all you need is word of God. ನಿನಗೆ ಬೇಕಾಗಿದ್ದೆಲ್ಲ ದೇವರ ವಾಕ್ಯವೇ. Hallelujah. Hallelujah. all you need is Jesus. ನಿನಗೆ ಬೇಕಾಗಿದ್ದೆಲ್ಲ ಯೇಸುವೇ. ಸುಮ್ಕೆ ಯೇಸುವೇ ಅಂದ್ರೆ ಬರೋದಿಲ್ಲ. ಬರೇ ಯೇಸು, ಸುಮ್ಮನೆ ಏನನ್ನ ಸಮಸ್ಯೆ ಬಂದ್ರೆ ಯೇಸುವೇ ಅಂದ್ರೆ ಏನಾಗಲ್ಲ. ಯೇಸು ಅಂತಂದು ಹೇಳಿದ್ರೆ ವಾಕ್ಯ. ಯೇಸು ಅಂದ್ರೆ ಈಗ ವಾಕ್ಯವಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ವಾಕ್ಯವೇ ಶರೀರಧಾರಿಯಾಗಿ ಭೂಮಿ ಮೇಲೆ ಬಂದನು. Hallelujah. So all you need is Jesus, means all you need is word of God. ಯೇಸುವೇ ಅಂದ್ರೆ ಅರ್ಥ ಈಗ ನಿನಗೆ ಬೇಕಾಗಿದ್ದೆಲ್ಲ ವಾಕ್ಯವಾಗಿರುವಂತ ಆತನ ವಾಕ್ಯವು. Amen. Amen. You are born again is a will of the Father. ನೀನು ತಿರುಗಿ ಜನ್ಮಿಸುವುದು ತಂದೆಯ ಚಿತ್ತವಾಗಿದೆ. Hallelujah. Hallelujah. That's why Jesus came. ಅದಕ್ಕಾಗಿ ಯೇಸು ಬಂದಿದ್ದಾರೆ. Jesus came given life that we should born again. ಯೇಸು ಕ್ರಿಸ್ತನು ಬಂದಿದ್ದು ತನ್ನ ಜೀವವನ್ನು ಕೊಟ್ಟು ನಮ್ಮನ್ನು ನಾವು ಆತನ ಹಿಂಬಾಲಿಸುವಂತೆ, ತಿರುಗಿ ಜನ್ಮಿಸುವಂತೆ. ತೆಗೆದುಕೊಂಡು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಬಂದಿಲ್ಲ ಯೇಸು ಸ್ವಾಮಿ. ಯೇಸು ಕ್ರಿಸ್ತನು ನಮ್ಮನ್ನು ಪರಲೋಕಕ್ಕೆ ಹಂಗೆ ನೇರವಾಗಿ ತೆಗೆದುಕೊಂಡು ಬರುವುದಕ್ಕೆ ಬಂದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಿದ್ದು ಆತನ ಜೀವವನ್ನು ನಮಗೆ ಕೊಟ್ಟಿದ್ದಾನೆ. ಆ ಜೀವವನ್ನು ನಾವು ಸ್ವೀಕರಿಸಿದರೆ ನಾವು ಹೊಸದಾಗಿ ಜನ್ಮಿಸುತ್ತೇವೆ. ಅದೇ ತಂದೆ ಚಿತ್ತವಾಗಿದೆ. ಅದೇ ತಂದೆ ಚಿತ್ತವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. You are born again is a will of the Father manifested in this world. ನೀನು ತಿರುಗಿ ಜನ್ಮಿಸಿರುವುದು ತಂದೆಯ ಚಿತ್ತವಾಗಿದೆ. ನೀನು ದೇವರಾಗಿ ಪ್ರತ್ಯಕ್ಷವಾಗುವಂತದ್ದು. If you are born again, ನೀನು ತಿರುಗಿ ಜನ್ಮಿಸಿದ್ರೆ you have to grow in Christ. ನೀವು ಕ್ರಿಸ್ತನಲ್ಲಿ ಈಗ ಬೆಳೆಯಬೇಕು. You have to grow in the word of God. ನೀನು ದೇವರ ವಾಕ್ಯದಲ್ಲಿ ಬೆಳೆಯಬೇಕು. Amen. Amen. So when you are born again, I tell you, you may know 2 or 3 scriptures, but you have to grow. You must know all the scriptures. ನೀನು ತಿರುಗಿ ಜನ್ಮಿಸುವಾಗ 2-3 ವಾಕ್ಯಗಳು ಗೊತ್ತಾಗಿರ್ತಾ ಇರಬಹುದು, ಆದ್ರೆ ಈಗ ನಿನಗೆ ವಾಕ್ಯಗಳಲ್ಲಿ ಬೆಳೆಯುತ್ತಾ ಹೆಚ್ಚೆಚ್ಚಾಗಿ ತಿಳ್ಕೊತಾ ಹೋಗಬೇಕು. Hallelujah. Hallelujah. You must know all the promises. ಎಲ್ಲ ವಾಗ್ದಾನಗಳೆಲ್ಲ ನಿನಗೆ ಗೊತ್ತಾಗಿರಬೇಕು. You must know all the word of God. ದೇವರ ವಾಕ್ಯವೆಲ್ಲ ನೀನು ತಿಳ್ಕೋಬೇಕು. Because one God, Jesus Christ sent Holy Ghost, he will speak to you through his word. ಯಾಕಂದ್ರೆ ಪವಿತ್ರಾತ್ಮ ದೇವರು ನಿನ್ನ ಸಂಗಡ ವಾಕ್ಯದಿಂದನೇ ಆತನ ಮಾತನಾಡುತ್ತಾನೆ. Amen. Amen. Then you will come to know that what key you can open to your problem. ನಿನ್ನ ಸಮಸ್ಯೆಗೆ ಯಾವ ಚಾವಿ ತೆರೆಯಬೇಕೋ ಗೊತ್ತಾಗುತ್ತದೆ. That's what I tell you, you have to grow in Christ. ಅದಕ್ಕಾಗಿ ಕ್ರಿಸ್ತನಲ್ಲಿ ನೀವು ಬೆಳೆಯಬೇಕು. Amen. Amen. That is a God's vision. ಅದು ದೇವರ ಒಂದು ದರ್ಶನವಾಗಿದೆ. That is a God's will. ಅದು ದೇವರ ಚಿತ್ತವಾಗಿದೆ ನಮ್ಮಲ್ಲಿ. That is a God's plan for you. ಅದು ನಿಮಗಾಗಿ ದೇವರ ಯೋಜನೆ ಆಗಿದೆ. You must grow. ನೀವು ಬೆಳೆಯಬೇಕು. Spiritually. ಆತ್ಮೀಯವಾಗಿ ಬೆಳೆಯಬೇಕು. You must know God's word. ದೇವರ ವಾಕ್ಯವನ್ನು ನೀನು ತಿಳ್ಕೋಬೇಕು. Then it will work for you. ಆಗ ಅದು ನಿನಗೆ ಕೆಲಸ ಮಾಡುತ್ತದೆ. Hallelujah. Hallelujah. 2 John 1st chapter 1st verse said, 2 John 2ನೇ ಯೋಹಾನನು 1st chapter 1st 1ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. Here John saying, ಇಲ್ಲಿ ಯೋಹಾನ ಹೇಳ್ತಾ ಇದ್ದಾರೆ, I John unto the elect, ನಾನು unto the chosen. ಯೋಹಾನನಾಗಿರುವಂತ ನಾನು ಆರಿಸಲ್ಪಟ್ಟಿರುವಂತ ಅವರಿಗೆ ನಾನು ಹೇಳುವುದು. That means he are saying lady and our children means lady means church, our children means all believers. ಲೇಡಿ ಅಂದ್ರೆ ಅಮ್ಮವರಿಗೆ ಅಂತ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ. ಅದನ್ನ ಅರ್ಥ ಏನಂದ್ರೆ ಅಮ್ಮವರು ಅಂದ್ರೆ ಸಭೆಗೆ, ಮಕ್ಕಳಕ್ಕೆ ಎಲ್ಲರಿಗೆ all believers, for all, to all believers. ಎಲ್ಲ ವಿಶ್ವಾಸಿಗಳಿಗೆ ಹೇಳುವುದೇನೆಂದರೆ
John is saying to the church and to all believers. ಯೇಸು ಯೋಹಾನ ಶಿಷ್ಯನು ಎಲ್ಲ ಸಭೆಗೆ ಮತ್ತೆ ಎಲ್ಲ ತಿರುಗಿ ಜನ್ಮಿಸಿರುವಂತ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ, I love them in the truth. ನಾನು ನಿಮ್ಮನ್ನು ಸತ್ಯದಿಂದ ಪ್ರೀತಿಸುತ್ತಾ ಇದೆ. Amen. ಆಮೆನ್. Pilate asking Jesus, what is the truth? ಪಿಲಾತನು ಯೇಸುವನ್ನು ಕೇಳಿದ್ದಾರೆ, ಸತ್ಯವಂದ್ರೆ ಏನು ಎಂದು. Pilate is a governor, Roman governor, but he don't know what is truth. ಪಿಲಾತನು ರೋಮ ಗವರ್ನರ್, ಆತನಿಗೆ ಗೊತ್ತಿಲ್ಲ ಸತ್ಯವಂದ್ರೆ ಏನು. But Bible says, Jesus said in John 17 chapter 17th verse, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಯೋಹಾನ ಹೇಳ್ತಾನೆ, Jesus said, thy word is truth. ಅವಾಗ ಯೇಸು ಅದರಲ್ಲಿ ಹೇಳ್ತಾನೆ, ನಿನ್ನ ವಾಕ್ಯವೇ ಸತ್ಯವೆಂದು. Hallelujah. Hallelujah. Here John is saying, I love them in the truth. ಇಲ್ಲಿ ಶಿಷ್ಯನಾಗಿರುವಂತ ಯೋಹಾನ ಹೇಳ್ತಾ ಇದ್ದಾನೆ, ಸಭೆಯನ್ನು ಎಲ್ಲ ವಿಶ್ವಾಸಿಗಳನ್ನು ನಾನು ಅವನು ಪ್ರೀತಿದಿಂದ, ಸತ್ಯದ ಪ್ರೀತಿದಿಂದ ಪ್ರೀತಿಸ್ತಾ ಇದೆ. Amen. Amen. If you love somebody with the truth, I tell you, you are loving them with the word. ನೀನು ಸತ್ಯದ ಪ್ರೀತಿಯಿಂದ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದೆ ಅಂದ್ರೆ ವಾಕ್ಯವನ್ನು ರೆಸ್ಪಾಂಡ್ ಆಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯವಾಗಿ ನನ್ನ ಗಂಡನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತಂದ್ರೆ ವಾಟ್ ಇಸ್ ದಟ್? What that mean? ಅದರ ಅರ್ಥ ಏನು? So that is you are loving your husband with the word of God. ದೇವರ ವಾಕ್ಯದಿಂದ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿ ಗಂಡನಿಗೆ ನೀನು ಪ್ರೀತಿ ಮಾಡ್ತಾ ಇದೆ. Hallelujah. Hallelujah. That's what John saying here. ಇಲ್ಲಿ ಯೋಹಾನ ಶಿಷ್ಯನು ಅದೇ ಹೇಳ್ತಾ ಇದ್ದಾರೆ, I John unto the elect, unto the church, unto our children. ನಾನು ಯೋಹಾನನಾಗಿರುವಂತ ನಾನು ಸಭೆ ಮಕ್ಕಳಿಗೆ ನಾನು ಹೇಳುವುದೇನೆಂದ್ರೆ, what I am saying, I love them in the truth. ನಾನು ಹೇಳುವುದೇನೆಂದ್ರೆ ಅವ್ರನ್ನು ಸತ್ಯದಿಂದ ಅವ್ರನ್ನು ಪ್ರೀತಿಸ್ತಾ ಇದೆ. Second verse, ಎರಡನೇ ವಚನ, word of God is a truth that which dwelleth in us. ದೇವರ ವಾಕ್ಯವೇ ಸತ್ಯವು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವುದು. Hallelujah. Hallelujah. Word of God dwells in us. ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದೆ. How many say that word of God dwells in me? ದೇವರ ವಾಕ್ಯವು ನನಗೆ ನೆಲೆಗೊಂಡಿದೆ ಅಂತ ಎಷ್ಟು ಜನರು ಹೇಳುತ್ತೀರಿ? How many invited Jesus Christ into your heart? ಎಷ್ಟು ಜನರು ಯೇಸು ಕ್ರಿಸ್ತನ್ ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿದಿರಿ? Amen. We all invited. ನಾವೆಲ್ಲರೂ ಕೂಡ ಆತನ್ನು ಸ್ವೀಕರಿಸಿದ್ದೇವೆ. That means word of God dwells in us. ಅದರರ್ಥ ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದೆ. Amen. Amen. We understand the word when we read because word of God dwells in us. ದೇವರ ವಾಕ್ಯವೇ ಯೇಸುವಾಗಿ ನಮ್ಮಲ್ಲಿ ನೆಲೆಗೊಂಡಿದ್ದ ಕಾರಣ ನಾವು ದೇವರ ವಾಕ್ಯವನ್ನು ಓದುವಾಗ ಅದು ನಮಗೆ ಅರ್ಥವಾಗುತ್ತದೆ. Word of God dwells in us and shall be with us forever. ಆ ವಾಕ್ಯವು ನಮ್ಮಲ್ಲಿ ನಮ್ಮ ಸಂಗಡ ಯಾವಾಗಲೂ ನಿತ್ಯಕ್ಕೂ ಇರುತ್ತದೆ. That's what Psalmist said in first Psalmist 107 20th verse. ಅದಕ್ಕಾಗಿ ಕೀರ್ತನಗಾರನು ಕೀರ್ತನಗಳು 107ನೇ ಕೀರ್ತನ 20ನೇ ವಚನದಲ್ಲಿ ಹೇಳ್ತಾನೆ, He sent His word and healed them. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಗುಣಪಡಿಸಿದನು. Amen. Amen. Hallelujah. Hallelujah. God sent the Holy Ghost, Jesus Spirit into our hearts and healed us. ದೇವರು ತನ್ನ ಆತ್ಮವನ್ನು, ತನ್ನ ವಾಕ್ಯವಾಗಿರುವಂತಹ ಆತ್ಮವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸಿದನು. That's what Romans said. Paul said in Romans 8 chapter 11th verse. ರೋಮ 8:11ನೇ ವಚನದಲ್ಲಿ ಪೌಲನು ಹೇಳ್ತಾರೆ, the one who raised Jesus from the dead dwells in you. ಯೇಸು ಕ್ರಿಸ್ತನು ಸತ್ತರೋಳಿಂದ ಮೇಲೆಗೆ ಎಬ್ಬಿಸುವಂತ ಅದೇ ಪವಿತ್ರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. He will quicken your mortal body. ನಿನ್ನ ಅನಾರೋಗ್ಯವಾಗಿರುವಂತ ಬಲಹೀನವಾಗಿರುವಂತ ಶರೀರವನ್ನು ಆತನು ಬದುಕುವಂತೆ ಮಾಡುತ್ತಾನೆ, ಜೀವಿಸುವಂತೆ ಮಾಡುತ್ತಾನೆ. Hallelujah. Hallelujah. Word of God dwells in us. ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದೆ. His word can heal us. ಆತನ ವಾಕ್ಯವು ನಮ್ಮನ್ನು ಗುಣಪಡಿಸುತ್ತಾನೆ. Amen. Amen. You must take the word. ನೀನು ದೇವರ ವಾಕ್ಯವನ್ನು ತೆಗೆದುಕೊಳ್ಳಬೇಕು. And you walk in health. ನೀನು ಆರೋಗ್ಯದಲ್ಲಿ ನಡೆಯಬೇಕು. That's what Romans 1st chapter 9th verse Paul said. ರೋಮ 1:9ನೇ ವಚನ ಹೇಳುತ್ತದೆ, ಪೌಲನು ಹೇಳ್ತಾರೆ. Paul said here, I serve God with my spirit. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ದೇವರನ್ನು ಆತ್ಮದಿಂದ ಸೇವಿಸುತ್ತೇನೆ. You must learn to serve God with your spirit. ನೀನು ಆತ್ಮದಿಂದ ನಿನ್ನ ದೇವರನ್ನು ಸೇವಿಸುವುದು ಕಲಿಯಬೇಕು. Not with your body. ನಿನ್ನ ಶರೀರದಿಂದಲ್ಲ. God don't want your body service. ನಿನ್ನ ಶರೀರದಿಂದ ನೀನು ಕೆಲಸ ಮಾಡುವಂತ ವಿಷಯಗಳನ್ನ ಆತನ God wants your spirit man to serve him. ಆತ್ಮದಿಂದ ಆತನ ಸೇವಿಸುವುದಕ್ಕೆ ಆತನ ಇಷ್ಟಪಡ್ತಾನೆ. Hallelujah. Hallelujah. That means
ಅದನ್ನರ್ಥ Paul is born again. ಪೌಲನು ತಿರುಗಿ ಜನ್ಮಿಸಿದ್ದಾರೆ. What he is giving service to God, that is from his spirit. ಆತನು ಏನೇನು ಸೇವೆ ಮಾಡ್ತಾ ಇದ್ದನೋ ಅದು ಆತ್ಮದಿಂದ ಸೇವಿಸ್ತಾ ಇದ್ದನು. We all are serving Jesus in the spirit because we are born again. ನಾವು ಕೂಡ ಆತ್ಮದಿಂದ ಕರ್ತನು ಸೇವಿಸ್ತಾ ಇದ್ದೇವೆ, ಕಾರಣ ನಾವೆಲ್ಲರೂ ಕೂಡ ತಿರುಗಿ ಜನ್ಮಿಸಿದ್ದೇವೆ. Amen. ಆಮೆನ್. Hallelujah. Hallelujah. That is a divine worship. ಅದು ದೈವಿಕವಾಗಿರುವಂತ ಆರಾಧನೆ. Your life should be a life of worship. ನಿನ್ನ ಜೀವನ ಆರಾಧನೆಯಾಗಿರುವಂತ ಜೀವನ ಆಗಿರಬೇಕು. Whenever you respect the word of God and see Jesus in that word, I tell you, you are worshiping Jesus. ನೀನು ಯಾವಾಗ ದೇವರ ವಾಕ್ಯವು ನಿನ್ನಲ್ಲಿದ್ದಾನೆ, ಯಾವಾಗ ಆ ವಾಕ್ಯವನ್ನು ನೋಡಿ ಪ್ರತಿಕ್ರಿಯೆ ತೋರಿಸಿ ಯೇಸುವನ್ನು ಆರಾಧಿಸ್ತೀಯೋ ಅವಾಗ ನೀನು ಆತ್ಮದಲ್ಲಿ ಆತನ್ನ ಆರಾಧಿಸ್ತಾ ಇದೆ. I tell you, train yourself to respond God's spirit. ನೀನು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸುವಂತೆ ನೀನು ಆತ್ಮ ಮನುಷ್ಯನಿಗೆ ಟ್ರೈನಿಂಗ್ ಕೊಡ್ರಿ, ಶಿಕ್ಷಣ ಕೊಡ್ರಿ. Hallelujah. Hallelujah. Not only God's word, train your spirit man respond to Holy Ghost. ಪವಿತ್ರಾತ್ಮ ದೇವರ ಸಹಾಯದಿಂದ ದೇವರ ವಾಕ್ಯಕ್ಕೆ ನೀವು ಪ್ರತಿಕ್ರಿಯೆ ತೋರಿಸುವಂತೆ ಶಿಕ್ಷಣ ತೆಗೆದುಕೊಳ್ಳ್ರಿ. Whenever reading the word of God, ಯಾವಾಗ ನೀನು ದೇವರ ವಾಕ್ಯವನ್ನು ಓದ್ತಾ ಇರ್ತೀಯೋ, Paul said, lift up your holy hands and worship him. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನ ಹೇಳ್ತಾನೆ, ಕೈಗಳನ್ನು ಎತ್ತಿ ನೀವು ಆತನ ಆರಾಧಿಸ್ರಿ ಎಂದು. Immediately you respond. ಅವಾಗ ನೀನು ಕೈಗಳನ್ನೆತ್ತಿ ಆರಾಧಿಸುವುದು ಕಲಿಯಬೇಕು. Hallelujah. Hallelujah. ಇದು ನನ್ಗಲ್ಲಪ್ಪ, ನಾನೇ ಕೈ ಎತ್ತಬೇಕಂದ್ರೆ you are not responding to the word of God. ನೀನು ನಂದಲ್ಲಪ್ಪ ಇದು ವಾಕ್ಯ ಅನ್ಕೊಂಡಿದ್ರೆ ನೀನು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಅಂತ. When pastor say something from the here pulpit, I tell you, when they are speaking in the spirit, you have to respond immediately. ನೀ ಸಭಾಪಾಲಕರು ಇಲ್ಲಿಂದ ಏನಾದರೂ ಆತ್ಮದಲ್ಲಿ ಪ್ರೇರೇಪಿಸಲ್ಪಟ್ಟು ಹೇಳುವಾಗ ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯೆ ತೋರಿಸಬೇಕು. Train yourself to respond God's spirit and God's word. ನೀನು ನಿನ್ನನ್ನು ಆತ್ಮ ಮನುಷ್ಯನಿಂದ ದೇವರ ವಾಕ್ಯಕ್ಕೆ, ದೇವರ ಆತ್ಮಕ್ಕೆ ತರ್ಫೀದು ಪ್ರತಿಕ್ರಿಯೆ ತೋರಿಸುವಂತೆ ತರ್ಫೀದನ್ನು ಪಡೆದುಕೊಳ್ಳಬೇಕು. Matthew 15:8 said, ಮತ್ತಾಯ 15:8 ಹೇಳುತ್ತದೆ, Jesus said, they worship me with the lips. ಯೇಸುವಿನಲ್ಲಿ ಹೇಳ್ತಾ ಇದ್ದಾರೆ, ಅವರು ನನ್ನನ್ನು ತುಟಿಗಳಿಂದ ಆರಾಧಿಸ್ತಾ ಇದ್ದಾರೆ, but their heart is very far from me. ಆದ್ರೆ ಅವರ ಹೃದಯವು ನನ್ನಿಂದ ಬಹಳ ದೂರವಾಗಿದೆ. This is a religious activities. ಇದು ಏನಂದ್ರೆ ಧಾರ್ಮಿಕವಾಗಿರುವಂತ ಜನರ ವಿಷಯಗಳ ಕುರಿತು ಹೇಳ್ತಾ ಇದ್ದಾರೆ. Many people says, I praise you Lord. ಅನೇಕರು ಹೇಳ್ತಾರೆ, ನಾನು ನಿನ್ನ ಸ್ತುತಿಸ್ತಾ ಇದ್ದೆಪ್ಪ. That is not praise. ಅದು ಸ್ತುತಿ ಅಲ್ಲ. For what you are praising, that is a praise. ಏನು ಯಾಕೆ ನೀನು ಸ್ತುತಿ ಮಾಡ್ತಾ ಇದ್ದೆ, ಅದು ಸ್ತುತಿಯಾಗಿದೆ. Hallelujah. Lord, you have helped me to know your word. For that I praise you. That is a praise. ತಂದೆ, ನೀನು ನನಗೆ ವಾಕ್ಯದಿಂದ ನನಗೆ ತಿಳಿದುಕೊಳ್ಳುವಂತೆ ಮಾಡಿದಪ್ಪ, ನಿನಗೆ ಸ್ತೋತ್ರ, ಅದು ಸ್ತುತಿ. Lord, you killed me. ತಂದೆ, ನನ್ನನ್ನು ಗುಣಪಡಿಸಿದೆಯಪ್ಪ ನೀನು, I praise you. ನಾನು ನಿನ್ನನ್ನು ಸೇವಿಸ್ತಾ ಸ್ತುತಿಸುತ್ತೇನೆ. That is praise. Simply you are saying, I praise you Lord, I love you Lord. For what you are loving, that is only words but no love. ನಾನು ನಿನ್ನ ಸ್ತುತಿಸ್ತಾ ಇದ್ದೆಪ್ಪ, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೆಪ್ಪ ಅಂತ ಬರೇ ತುಟಿಗಳಿಂದ ಹೇಳಿ ಏನು ವಿಷಯಗಳನ್ನು ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸುತ್ತೆ, ಅದು ಲವ್ ಅಲ್ಲ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Simply saying I praise you, I love you, that is not loving Jesus, that is not praising Jesus. ಸುಮ್ಮನೆ ಸ್ತುತಿಸ್ತಾ ಇದ್ದೆಪ್ಪ, ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೆಪ್ಪ ಅನ್ನುವಂಥದ್ದಲ್ಲ. Hallelujah. Hallelujah. That is religion. ಅಂತ ವಿಷಯಗಳು ಸುಮ್ಮನೆ That's what Jesus said. They worship me with the lips. Their heart is very far from me. ಅಂತ ಧಾರ್ಮಿಕ ಜನರನ್ನು ನೋಡಿ ಯೇಸು ಹೇಳಿದ್ದಾರೆ ಅಂದ್ರೆ ಅವರು ತುಟಿಗಳಿಂದ ನನ್ನನ್ನು ಆರಾಧಿಸ್ತಾ ಇದ್ದಾರೆ, ಆದ್ರೆ ಅವರ ಹೃದಯವು ನನಗೆ ದೂರವಾಗಿದೆ. Hallelujah. Hallelujah. Some people see music. ಕೆಲವರು when you see that music, they begin to move. ಅವರು ಮ್ಯೂಸಿಕ್ ಅನ್ನು ಕೇಳುವಾಗ ಅವಾಗ ಅಂಗಾಂಗ ಚಲಿಸ್ತಾರೆ. That dance is not for Jesus, that dance is for music. ಅವ್ರು ಮಾಡುವಂತ ಡ್ಯಾನ್ಸ್ ಮ್ಯೂಸಿಕ್ಗೋಸ್ಕರ ಅವ್ರು ಮಾಡೋದು ಹಂಗ ಹಿಂಗ ತಿರುಗಿ, ಆದ್ರೆ that is not worship. ಅದು ಆರಾಧನೆ ಅಲ್ಲ. Hallelujah. So according to the words what you are speaking, if you are moved, that is a spirit worship. ನೀನು ವಾಕ್ಯವನ್ನು ನೀನು ಯಾವ ಪದಗಳು ಆಡ್ತಾ ಇದೆಯೋ ಅದ ಪ್ರಕಾರವಾಗಿ ನೀನು ಚಲಿಸ್ತಾ ಇದ್ರೆ ಅದು ಆರಾಧನೆ. Understand how to worship Jesus. ಯೇಸು ಕ್ರಿಸ್ತನನ್ನು ಹೇಗೆ ಆರಾಧಿಸಬೇಕು ಅರ್ಥ ಮಾಡಿಕೊಳ್ಳಬೇಕು. In 9th verse, Matthew 15 chapter 9th verse, Jesus said, 15:9 ವಚನ ಹೇಳುತ್ತದೆ, but in vain they worship. ಅವರು ಆರಾಧಿಸುವಂತದೆಲ್ಲ ಕೂಡ ವ್ಯರ್ಥವಾಗುತ್ತಾ ಇದೆ.
they're serving God with the spirit is different. ದೇವರನ್ನು ಆರಾಧಿಸುವಂತ ಆತ್ಮದಿಂದ ಆರಾಧಿಸುವಂತದ್ದು ಬೇರೆ ಆಗಿರುತ್ತದೆ. Lot of people come to church without responding to God in the spirit. ಅನೇಕರು ಸಭೆಗೆ ಬರುತ್ತಾರೆ, ಆದರೆ ದೇವರಿಗೆ ಆತ್ಮದಿಂದ ಪ್ರತಿಕ್ರಿಯೆ ತೋರಿಸದೇ ಬರುತ್ತಾರೆ. Many people just come to the church, no responding to the God. ದೇವರಿಗೆ ಆತನ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸುವುದಿಲ್ಲ, ಆತ್ಮಕ್ಕೆ ಪ್ರತಿಕ್ರಿಯೆ ತೋರಿಸುವುದಿಲ್ಲ. Just come and sing songs with the lips and think other things and finish up and they go back. ಅವರು ಬಂದು ಆ ತುಟಿಗಳಿಂದ ಎಲ್ಲರ ಸಂಗಡ ಅವರು ಕೂಡ ಬಾಯಿ ತೆರೆದು ಹಾಡಿ ಮತ್ತೆ ಅವರು ಏನೇನೋ ವಿಷಯಗಳನ್ನ ಏನೋ ಮನಸ್ಸಿಗೆ ಬಂದದ್ದು ಯೋಚನೆ ಮಾಡಿಕೊಂಡು ಹೋಗ್ಬಿಡ್ತಾರೆ. They are not responding with the spirit. ಅವರು ಆತ್ಮದಿಂದ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಅಂತ. Their spirit is not practicing serving the Lord with the spirit. ಕರ್ತನನ್ನು ಆತ್ಮದಿಂದ ಸೇವಿಸುವಂತ ವಿಷಯವು ಅವರ ಆತ್ಮ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. I tell you, practice to serve the Lord with your spirit man. ಆತ್ಮ ಮನುಷ್ಯನಿಂದ ಕರ್ತನನ್ನು ಸೇವಿಸುವುದು ನೀನು ಅಧ್ಯಯನ ಮಾಡಬೇಕು. Until that become a way of your life. ಅದು ಹೇಗಾಗಬೇಕಾದ್ರೆ ನಿನ್ನ ಜೀವನದ ಸ್ಟೈಲ್ ಸರಳಿ ಆಗಬೇಕು. ಆತನ ಆತ್ಮದಿಂದ ಪ್ರತಿಕ್ರಿಯೆ ತೋರಿಸುವುದು. Hallelujah. ಅಷ್ಟುವರೆಗೆ ನೀನು ಟ್ರೈನಿಂಗ್ ಕೊಡಬೇಕು. Amen. ಆಮೆನ್. Prayer ಅಂದ ಕೂಡಲೇ ಇಮಿಡಿಯೇಟ್ಲಿ ರಬಶಬ ನಮ ಖುರ ಬಬ ಅಂತ ಹಿಂಗೆ ತಂಗ್ಸಲ್ಲಿ ಮಾತಾಡಬೇಕು. Hallelujah. Hallelujah. That is a way we have to learn to talk God with the spirit man. ಪ್ರಾರ್ಥನಾ ಅಂದ ಕೂಡಲೇ ನಾವು ಅನ್ಯ ಭಾಷೆಗಳಿಂದ ದೇವರ ಸಂಗಡ ಮಾತನಾಡೋದು ಪ್ರಾರಂಭಿಸಬೇಕು. That is with the spirit we are speaking to ನಾವು God. ಆತ್ಮದಿಂದ ದೇವರ ಸಂಗಡ ಮಾತನಾಡ್ತಾ ಇದ್ದೇವೆ. When you are saying that I obey God means respond to the word, that is obeying God. ದೇವರಿಗೆ ನಾನು ವಿಧೇಯತೆ ತೋರಿಸ್ತಾ ಇದ್ರೆ ಅಂದ್ರೆ ದೇವರು ಏನ್ ಹೇಳ್ತಾರೋ ಆ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸಬೇಕು. Hallelujah. Hallelujah. Respond with your spirit man. ಆತ್ಮ ಮನುಷ್ಯನಿಂದ ಪ್ರತಿಕ್ರಿಯೆ ತೋರಿಸು. Let that become a way of life. ನಿನ್ನ ಜೀವನದಲ್ಲಿ ಅದು ಒಂದು ಜೀವನ ಸರಳಿ ಆಗಬೇಕು. Galatians 5th chapter 16th word said, ಗಲಾತಿ 5:16 ಹೇಳುತ್ತದೆ. Paul said here, walk in the spirit continually. ಪೌಲನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ಬಿಡದೆ ನೀವು ನಡೆಯಿರಿ. Walk in the spirit, not in the flesh. ಶರೀರದಲ್ಲಿ ಅಲ್ಲ, ಶಾರೀರಿಕವಾಗಿ ನಡೆಯುವುದಲ್ಲ, ಆತ್ಮದಲ್ಲಿ ನೀನು ನಡೆಯಿರಿ, ಅದು ಬಿಡದೆ ನಡೆಯಿರಿ. Amen. Amen. Hallelujah. Hallelujah. How will walk in the spirit? ಹೇಗೆ ನೀನು ಆತ್ಮದಲ್ಲಿ ನಡೆಯುತ್ತಿ? There is this fruit of the spirit. ಆತ್ಮ ಫಲವಿದೆ. You are a spirit man. ನೀನು ಆತ್ಮ ಮನುಷ್ಯನು. You have a fruit. ನಿನಗೆ ಫಲವಿದೆ ಆತ್ಮಕ್ಕೆ. Love, joy, peace. ಆ ಒಂದು ಪ್ರೀತಿಯ ಫಲವಾಗಿದೆ. ಆನಂದವು, ಸಂತೋಷವು, ಸಮಾಧಾನವು, ದೀರ್ಘಶಾಂತವು, ದಯಾಳುತ್ವ, kindness, goodness. ಕನಿಕರ, ದಯಾಳುತ್ವವು, ಒಳ್ಳೆಯತನವು, All these are fruit of your spirit man. ಇವೆಲ್ಲ ಕೂಡ ನಿನ್ನ ಆತ್ಮ ಮನುಷ್ಯನ ಫಲ. But there is a fruit of flesh also. ಶಾರೀರಿಕ ಫಲ ಕೂಡ ಇದೆ. Anger, ಸಿಟ್ಟು, envy, ಜಗಳ, ಹೊಟ್ಟೆ ಕಿಚ್ಚು, jealousy. ಅಸೂಯೆ. These all fruit of the flesh. ಶರೀರದಿಂದ ಬರುವಂತ ಫಲವು. But Paul said, walk in the spirit. ಆದ್ರೆ ಪೌಲನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ನೀನು ನಡಿ. You are born again. You walk in the ಜನ್ಮಿಸಿದಿ spirit. ಆತ್ಮದಲ್ಲಿ, ಅದಕ್ಕಾಗಿ ಆತ್ಮದ ಫಲ ನೀನು ಫಲಿಸಬಹುದು. Hallelujah. Hallelujah. How many are walking in the spirit? ಎಷ್ಟು ಜನರು ಆತ್ಮದಲ್ಲಿ ನಡೆಯುತ್ತಾ ಇದ್ದಾರೆ? ಇನ್ನು ಅವನೇನು ಹೇಳ್ತಾ ಇದ್ದಾನೆ, ಇವನೇನು ಮಾತಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅವರು, ನನಗೇನ ಬೈದ್ರ, ಅವನಿಗೆ ಬುದ್ಧಿನೇ ಇಲ್ಲ ನೋಡಪ್ಪ. ಅವನಿಗೆ ಡೋಂಟ್ ವಾಕ್ ಇನ್ ದ ಫ್ಲೆಶ್. ಶಾರೀರಿಕವಾಗಿ ನಿನ್ನ Why? Because we are not a fleshly man. ಯಾಕಂದ್ರೆ ನಾವು ಶರೀರ ಮನುಷ್ಯರಲ್ಲ, We are spirit man. ನಾವು ಆತ್ಮ ಮನುಷ್ಯರು. We must walk in the spirit. ನಾವು ಆತ್ಮದಲ್ಲಿ ನಡೆಯಬೇಕು. ಶರೀರದಲ್ಲಿ ಮಾತಾಡುವರು ಮಾತಾಡ್ರಿ, ಏನನ್ನ ಮಾತಾಡಲಿ, ನಮ್ಮ ಬಗ್ಗೆ ನೋ ಪ್ರಾಬ್ಲಮ್. Hallelujah. ಶಾರೀರಿಕವಾಗಿ ಮಾತನಾಡೋರು ಏನನ್ನ ಮಾತನಾಡ್ರಿ, ಅದರ ಬಗ್ಗೆ ಸಮಸ್ಯೆದಿಂದ ಇಟ್ಕೋಬಾರ್ದು. We have to achieve the goal. ನಾವು ದೇವರಿಟ್ಟಿರುವಂತ ಗಮ್ಯವನ್ನು ನಾವು ಸೇರಬೇಕು. We must do God's plan, God's purpose. ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ನಾವು ಮಾಡಬೇಕು. God's will. ದೇವರ ಚಿತ್ತವನ್ನು That's ಮಾಡಬೇಕು. what our spirit man must respond to only word of God. ಅದಕ್ಕಾಗಿ ನಮ್ಮ ಆತ್ಮ ಮನುಷ್ಯನು ದೇವರ ವಾಕ್ಯಕ್ಕೆ ಮಾತ್ರ ಪ್ರತಿಕ್ರಿಯೆ ತೋರಿಸಬೇಕು. And bear fruit of the spirit. ಆತ್ಮದ ಫಲವನ್ನು ಫಲಿಸಬೇಕು. Hallelujah. Hallelujah. Don't bear fruit of the flesh, bear the fruit of spirit. ಶರೀರ ಫಲವನ್ನು ಫಲಿಸಬೇಡ, ಆತ್ಮದ ಫಲವನ್ನು ಫಲಿಸು. ಒಳಗೆ ಹೊಸ ಮನುಷ್ಯನಾಗಿದ್ದೀ, ಒಳಗೆ ನೀನು ಜೀವಿಸಿ ಆತ್ಮ ಫಲಗಳನ್ನು ಫಲಿಸು.
ಶಾರೀರಿಕವಾಗಿ ಜೀವಿಸಿ ಶಾರೀರ ಫಲವನ್ನು ಕಾಣಿಸದಂತೆ ನೋಡುಕೋ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಾರೀರದ ಫಲ ನೋಡಿದರೆ ಅದಕ್ಕೆ ನಾವು ದೇವರ ಮುಂದೆ ಅವಮಾನ ಪಡಬೇಕಾಗ್ತದೆ. That will bring shame to us when we stand before God. ನಾವು ಶಾರೀರಿಕವಾಗಿ ಜೀವನ ಮಾಡಿ ಅಂತ ಫಲವನ್ನು ಫಲಿಸಿದರೆ ದೇವರ ಮುಂದೆ ನಿಂತುಕೊಳ್ಳುವಾಗ ನಾವು ಅವಮಾನಕ್ಕೆ ಒಳಗಾಗಪಡಬೇಕು. Don't walk by flesh. ಶಾರೀರಿಕವಾಗಿ ನೀವು ಜೀವಿಸಬೇಡ. You are a spirit man, walk in the spirit. ಆತ್ಮ ಮನುಷ್ಯ, ನೀನು ಆತ್ಮದಲ್ಲೇ ಜೀವನ ಮಾಡು. Hallelujah. Hallelujah. Listen carefully. ಚೆನ್ನಾಗಿ ಕೇಳ್ರಿ. God's job is not to keep you in health. ದೇವರ ಒಂದು ಕೆಲಸ ನೀನು ಆರೋಗ್ಯಕರವಾಗಿ ನಿನ್ನ ನೀಡುವುದು ಆತರ ಕೆಲಸ ಅಲ್ಲ. You are born again. ನೀನು ತಿರುಗಿ ಜನ್ಮಿಸಿದೀಯಾ, ಹೊಸದಾಗಿ ಹುಟ್ಟಿದೀಯಾ. ದೇವರೇ ನನ್ನನ್ನು ಆರೋಗ್ಯಕರವಾಗಿ ಇಡ್ತಾರೆ ಅಂತ ಹಂಗ ಯೋಚನೆ ಮಾಡಬೇಡ. ದೇವರು ಬಂದು ನಿನ್ನನ್ನು ಆರೋಗ್ಯಕರವಾಗಿ ಇಡ್ತಾನಂತ ಯೋಚಿಸಬೇಡ. ಹೆಲ್ತ್ ಇಸ್ ನಾಟ್ ರಿವಾರ್ಡ್. ಆ ಒಂದು ಆರೋಗ್ಯವನ್ನು ದೇವರು ಕೊಡುವ ಬಹುಮಾನವಲ್ಲ. Because you are serving him, God has given reward so that you can walk in health. That is not what the word of God says. ನೀನು ಏನೋ ದೇವರನ್ನು ಸೇವಿಸ್ತಾ ಇದ್ರೆ ಆತನ ಬಹುಮಾನ ಕೊಟ್ಟು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ ಇಲ್ಲಿ. There are many great men of God, they serve God. ಅನೇಕ ದೈವ ಜನರಿದ್ದಾರೆ, ಅವರು ದೊಡ್ಡದಾಗಿ ದೇವರನ್ನು ಸೇವಿಸಿದ್ದಾರೆ. But they died in a sickness. ಆದ್ರೆ ಅನಾರೋಗ್ಯದಲ್ಲಿ ಕೂಡ ಮರಣಿಸಿದ್ದಾರೆ. That is not a reward, I tell you. Walking in health is not a reward. ಆರೋಗ್ಯದಲ್ಲಿ ದೇವರು ಬಂದು ಏನು ಬಹುಮಾನ ಕೊಡ್ತಾರಂತ ಆರೋಗ್ಯದ ಕುರಿತು ಯೋಚಿಸಬೇಡ. Go to Luke 2nd chapter 36 verse. ಲೂಕ 2:36 ಹೇಳುತ್ತದೆ. There is a lady, ಒಬ್ಬ ಹೆಂಗಸಿದ್ದಾರೆ, a prophetess Anna. ಅಲ್ಲಿ ಅನ್ನಾಳೆಂಬ ಒಂದು ಪ್ರವಕ್ತಿ ಇದ್ದಾಳೆ. She served God with the fasting and prayers day and night. ಆಕೆ ಹಗಲಿರಲು ಉಪವಾಸದಿಂದ ದೇವರನ್ನು ಪ್ರಾರ್ಥಿಸ್ತಾ ಸಹವಾಸದಲ್ಲಿ ಇದ್ದಳು. She serving the Lord in the spirit, with the spirit day and night. ಆತ್ಮದಲ್ಲಿ ಆಕೆ ಹಗಲಿರಲು ದೇವರನ್ನು ಸೇವಿಸ್ತಾ ಇತ್ತು. Bible says, ಸತ್ಯವೇದ ಹೇಳುತ್ತದೆ, after she married, ಆಕೆ ಮದುವೆ ಆದ ನಂತರ before 7 years, after 7 years only husband died. ಯಾಕೆ ಮದುವೆ ಆಗಿದ 7 ವರ್ಷಕ್ಕೆ ಗಂಡನ ತೀರ್ಕೊಂಡಿದ್ದಾನೆ. But as a widow 84 years she was in the temple. ಆಕೆ ವಿಧವೆಯಾಗಿ 74 ವರ್ಷ ಇನ್ನು ಆ ಮಂದಿರದಲ್ಲೇ ಪರಿಚರ್ಯೆ ಮಾಡಿದಳು. She served the Lord in the spirit. ಆತ್ಮದಲ್ಲಿ ಆಕೆ ದೇವರನ್ನು ಸೇವಿಸಿದಳು. So when you serve the Lord in the spirit, ನೀನು ಆತ್ಮದಲ್ಲಿ ದೇವರನ್ನು ಸೇವಿಸ್ತಾ ಇರುವಾಗ automatically health will manifest. ಅದೇ ಆರೋಗ್ಯಕರವು ಅದೇ ಆಟೋಮ್ಯಾಟಿಕ್ ಆಗಿ ಪ್ರತ್ಯಕ್ಷವಾಗುತ್ತದೆ. Hallelujah. Hallelujah. How she served 84 years 74 ವರ್ಷ ಹೇಗೆ without any sickness. ಯಾವುದು ಅನಾರೋಗ್ಯವಿಲ್ಲದೆ ಆಕೆ ಹಂಗೆ ಸೇವಿಸಿದಾಳೆ. Nobody is there to look after her. ಆಕೆಯನ್ನು ನೋಡಿಕೊಳ್ಳುವುದಕ್ಕೆ ಯಾರು ಇದ್ದಿಲ್ಲ. But she lived 84 years after husband died. ಗಂಡ ತೀರ್ಕೊಂಡಿದ ನಂತರ ಮತ್ತೆ 74 ವರ್ಷ. I tell you, serve Jesus with your spirit man. ಆತ್ಮ ಮನುಷ್ಯನೊಂದಿಗೆ ನೀನು ಕರ್ತನನ್ನು ಸೇವಿಸು. Practice that will guarantee you your health. ನೀನು ಅದನ್ನು ಹಿಂಬಾಲಿಸು, ಪ್ರಾಕ್ಟೀಸ್ ಮಾಡು, ಅಧ್ಯಯನ ಮಾಡು, ಅವಾಗ ನಿನಗೆ ಗ್ಯಾರಂಟಿ ಇರ್ತದೆ ನಿನ್ನ ಆರೋಗ್ಯಕ್ಕೆ. Hallelujah. Hallelujah. If you don't serve in the spirit, if you serve flesh, I tell you, ಅಲ್ಲಿ ನೋವು ಇದೆ, ಇಲ್ಲಿ ನೋವು ಇದೆ, ಕುಂತ್ರೆ ನಾವು, ಎದ್ದೇಳಿದ್ರೆ ನಾವು, ಬೇರೆಯವ್ರ ಹತ್ರ ಮಾತಾಡಿದ್ರೆ ನಾವು, ನಿನ್ನ ಹತ್ರ ಮಾತಾಡಿದ್ರೆ ನನಗೆ ಸಮಾಧಾನ ಇಲ್ಲ, ನನಗೆ ನೋವಾಗ್ತಾ ಇದೆ. ಡೋಂಟ್ ಸರ್ವ್ ಗಾಡ್ ವಿತ್ ಅ ಫ್ಲೆಶ್, ಸರ್ವ್ ಗಾಡ್. ಶಾರೀರಿಕವಾಗಿ ನೀನು ದೇವರನ್ನು ಸೇವಿಸಬೇಡ, ಆತ್ಮದಿಂದ ಸೇವಿಸು. When you practice serving God in the spirit, that will guarantee your health. ಆತ್ಮದಲ್ಲಿ ನೀನು ಕರ್ತನ್ನು ಸೇವಿಸುವುದು ಪ್ರಾರಂಭಿಸುವಾಗ, ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಿನ್ನ ಆರೋಗ್ಯಕ್ಕೆ ಗ್ಯಾರಂಟಿ ಇರುತ್ತದೆ. ಗ್ಯಾರಂಟಿ your continual supply. ನಿನಗೆ ಬಿಡದೆ ನಿನ್ನ ಅಗತ್ಯಗಳೆಲ್ಲ ಅವೇ ಪೂರೈಸಲ್ಪಡ್ತಾ ಇರ್ತವೆ. Those are not rewards. ಅವೇನು ನಿನಗೆ ಮತ್ತೆ ದೇವರ ಆ ಟೈಮ್ದಲ್ಲಿ ಬಹುಮಾನ ಕೊಡುವಂತ ಬಹುಮಾನಗಳಲ್ಲ. You are continually walking in the health, continually our supply is not reward from God. ದೇವರಿಂದ ಬಿಡದೆ ಆರೋಗ್ಯಕರವಾಗಿರುವುದು, ಬಿಡದೆ ಆ ಒಂದು ನಿನಗೆ ಅಗತ್ಯಗಳೆಲ್ಲ ಎಲ್ಲ ಕೂಡ ಸಮೃದ್ಧಿಯಾಗಿರುವುದು, ಅದು ಬಹುಮಾನವಲ್ಲ. Hallelujah. When you continually serve God with the spirit man, I tell you, continually walk in health. ಆತ್ಮ ಮನುಷ್ಯನೊಂದಿಗೆ ನೀನು ಬಿಡದೆ ಆತ್ಮದಿಂದ ಕರ್ತನ್ನು ಸೇವಿಸ್ತಾ ಇರುವಾಗ ಆ ಆರೋಗ್ಯವು ನಿನ್ನನ್ನು ಹಿಂಬಾಲಿಸ್ತಾ ಬರುತ್ತದೆ. Continuously you will have this supply. ನಿನ್ನ ಅಗತ್ಯಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಪೂರೈಸಲ್ಪಡುತ್ತವೆ. ಆಮೆನ್. ಆಮೆನ್. ಸ್ವಲ್ಪ ಆತ್ಮೀಯ ಜೀವನ ಕಡಿಮೆ ಆದ ಕೂಡಲೇ ಸಮಸ್ಯೆಗಳು ಪ್ರಾರಂಭವಾಗ್ತದೆ. ನಿನ್ನ ಶರೀರದಲ್ಲಿ ಸ್ಟಾರ್ಟ್ ಆಗ್ತದೆ, ನಿನ್ನ ಮನೆಯಲ್ಲಿ ಸ್ಟಾರ್ಟ್ ಆಗ್ತದೆ. ಮನೆಯಲ್ಲಿ, ಶರೀರದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ನೀನು ಎದಕ್ಕೆ ಬಂದೀವೋ ಗೊತ್ತಿಲ್ಲ ನಿನಗೆ. ಐ ಟೆಲ್ ಯು, ಸರ್ವ್
God with your spirit. ಆತ್ಮದಲ್ಲಿ ಕರ್ತನ್ನು ಸೇವಿಸು. Then everything will be okay. ಅವಾಗ ಎಲ್ಲವೂ ಕೂಡ ಸರಿಯಾಗಿ ನಡೆಸಲ್ಪಡುತ್ತವೆ. Hallelujah. Hallelujah. Therefore I tell you, to every one of you, serve God with your spirit. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಕರ್ತನ್ನು ಆತ್ಮದಲ್ಲಿ ಸೇವಿಸಬೇಕು. That means ಅದನರ್ಥ you are born again. ನೀನು ತಿರುಗಿ ಜನ್ಮಿಸಿದಿ. Old things are passed away. ಹಳೆ ವಿಷಯಗಳು ಗತಿಸಿ ಹೋದವು. Everything become new. ಎಲ್ಲವೂ ಕೂಡ ನೂತನವಾಯಿತು. Live new life. ನೀವು ಆ ನೂತನ ಜೀವನವನ್ನೇ ಜೀವಿಸು. Don't live old life. ಹಳೆ ಜೀವನ ಜೀವಿಸಬೇಡ. Through that you will suffer. ಆ ಹಳೆ ಜೀವನ ಜೀವಿಸ್ತಾ ಇದ್ರೆ ನೀನು ಕಷ್ಟಪಡ್ತಿ. ದೇವರು ನಿನ್ನನ್ನು ನೂತನ ಪಡಿಸಿದ್ದಾನೆ. ನಿನ್ನ ಮನುಷ್ಯ ನೂತನ ಪಡಿಸಿರುವಂಥ ಮನುಷ್ಯನಿಂದ ಜೀವಿಸು. ಹಳೆ ಜೀವನ ಜೀವಿಸಿದ್ರೇನೆ ಕಷ್ಟಗಳು ಬರೋದು. Hallelujah. You may die also, I tell you. ಆ ಹಳೆ ಜೀವನ್ನೇ ಹಂಗೆ ನೀನು ಕಂಟಿನ್ಯೂ ಮಾಡ್ಕೊಂತ ಹೋಗಿದ್ರೆ ಮರಣ ಕೂಡ ಹೊಂದಬಹುದು. Because Bible says old things are passed away, everything become new. Don't live old life. ಹಳೆ ಸಂಗತಿಗಳು ಗತಿಸಿ ಹೋಗಿದೆ, ಹೊಸದಾಗಿದೆ ಅಂತ ಹೇಳುವಾಗ ಹಳೆ ವಿಷಯಗಳನ್ನು ಹಿಂಬಾಲಿಸಬೇಡ. Put on new man. ಹೊಸ ಮನುಷ್ಯನ ಧರಿಸಿಕೋ. Live new man life. ಹೊಸ ಮನುಷ್ಯನ ಜೀವನ ಜೀವಿಸು. Hallelujah. Hallelujah. You are not old man. ನೀನು ಹಳೆ ಮನುಷ್ಯನಲ್ಲ. Your body may be old. ನಿನ್ನ ಶರೀರವು ಹಳೆ ಮನುಷ್ಯನಾಗಿ ಶರೀರವಿರಬಹುದು. may be old. ನಿನ್ನ ಆಲೋಚನೆ ಹಳೆಯದಾಗಿರಬಹುದು. But your spirit man is new. ನಿನ್ನ ಆತ್ಮ ಮನುಷ್ಯನು ಹೊಸದಾಗಿದ್ದಾನೆ. Live according to that. ಅದಕ್ಕಾಗಿ ಅದರಿಂದ ಮನುಷ್ಯನು ತರ್ಫೀದು ಮಾಡಿಕೊಂಡು ಮನುಷ್ಯನು ಜೀವಿಸಬೇಕು. I tell you, faith is a response of your human spirit to the word of God. ನಿನ್ನ ವಿಶ್ವಾಸ ಅನ್ನುವುದು ನಿನ್ನ ಆತ್ಮ ಮನುಷ್ಯನು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸುವಂತದಾಗಿದೆ. Through your spirit man respond to the word of God. ನಿನ್ನ ಆತ್ಮ ಮನುಷ್ಯನಿಂದ ನೀನು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ತೋರಿಸು. I tell you, spiritually you become very tall when you respond to the word of God. ದೇವರ ವಾಕ್ಯಕ್ಕೆ ನೀನು ಪ್ರತಿಕ್ರಿಯೆ ತೋರಿಸುವಾಗ ಆತ್ಮದಿಂದ ನೀನು ಆತ್ಮೀಯವಾಗಿ ಬಲಾಢ್ಯನಾಗಿರುತ್ತೀಯ, ದೊಡ್ಡವನಾಗಿರುತ್ತೀಯ. ನೀನು ಪರಲೋಕವನ್ನು ಮುಟ್ಟು ಅದನ್ನು ತೆರೆಯುವುದು. ಪರಲೋಕವನ್ನು ಮುಟ್ಟಿ ನೀನು ತೆರೆಯಬಹುದು. You become a giant spiritually. ಆತ್ಮೀಯವಾಗಿ ಬಲಾಢ್ಯನಾಗಿರ್ತೀಯ. Hallelujah. Hallelujah. You can do all things through Christ. ಕ್ರಿಸ್ತನಿಂದ ಎಲ್ಲವೂ ಕೂಡ ನೀವು ಮಾಡಬಲ್ಲೆ. Hallelujah. Hallelujah. Or you want to live successful life? ನೀನು ಸಫಲತೆ ಜೀವನ ಜೀವಿಸಬೇಕಂತಿದೆಯಾ? Or you want to be victorious? ನೀನು ಜಯಭರ್ತನಾಗಿರಬೇಕಂತಿದೆಯಾ? Serve Jesus with your spirit. ಯೇಸುವನ್ನು ಆತ್ಮದಿಂದ ಸೇವಿಸು.